ನಮಸ್ತೆ ಎವ್ರಿವನ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಖಂಡಮಂಡಲಾಕಾರಂ ವ್ಯಾಪ್ತಂ येन ಚರಾಚರಂ ತತ್ಪದಂ ದರ್ಶಿತಂ येन ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥೋ ಜಗನ್ನಾಥಃ ಮದ್ಗುರೋ ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಎಲ್ರಿಗೂ. ನಾವೆಲ್ಲರೂ ಇವತ್ತು ಹಿಂದೂ ಚೈತನ್ಯಂ ಒಂದು ಆಧ್ಯಾತ್ಮಿಕ ಸಂಸ್ಥೆ ಅಡಿಯಲ್ಲಿ ನಡೆಯುವಂತ ಪ್ರಾಣ ಸಂಯಮ ಅನ್ನೋ ಕಾರ್ಯಕ್ರಮದ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ಗೆ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಅದರ ಪರಿಚಯಕ್ಕೋಸ್ಕರ ನಾವಿಲ್ಲಿ ಸೇರಿದೀವಿ. ಅದನ್ನ ಪ್ರಾರಂಭಿಸೋಕೆ ಮುಂಚೆ ಹಿಂದೂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಡೆಫಿನೇಷನ್. Am I audible? Yes, Maya, please go on. ನಾವು ಹಿಂದೂ ಚೈತನ್ಯವನ್ನು ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ನಡೆಯುವಂತ ಒಂದಷ್ಟು ಪ್ರೋಗ್ರಾಮ್ಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ, ಅದರ ರೂಪುರೇಷೆಗಳ ಬಗ್ಗೆ ತಿಳ್ಕೊಳ್ತಾ, ಅದರಲ್ಲೂ ಪ್ರಾಮುಖ್ಯವಾಗಿ ಪ್ರಾಣ ಸಂಯಮದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಕಾರ್ಯಕ್ರಮದಲ್ಲಿ. ಇದು ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಾಣ ಸಂಯಮದ ಬಗ್ಗೆ. ಅದಕ್ಕೆ ನಾನು ಪ್ರಾರಂಭಿಸೋಕ್ಕೂ ಮುಂಚೆ ಹಿಂದೂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂ ಅನ್ನೋದು ಅದು ಒಂದು ಸಭ್ಯತೆ ಮಾತ್ರ ಅಲ್ಲ, ಅದು ಒಂದು ಸಂಸ್ಕೃತಿ ಮಾತ್ರ ಅಲ್ಲ, ಅದು ಒಂದು ಉನ್ನತವಾದ ಚೈತನ್ಯ ಸ್ಥಿತಿ. ಹಾಗೇನೆ ನಾವು ಯಾವುದೇ ರೀತಿಯ ಯಾರು ಹೀನ ಭಾವನೆ ಮತ್ತು ಅಶ್ರದ್ಧೆಯನ್ನ ತ್ಯಾಗ ಮಾಡಬಲ್ಲರೋ ಅದು ಅವರನ್ನ ನಾವು ಹಿಂದೂ ಅಂತ ಕರಿಬಹುದು ಅಂತ ಹೇಳಿ ಪರಶಿವ ಮತ್ತು ಪರಾಶಕ್ತಿ ಇಬ್ರು ತಮ್ಮ ಸಂವಾದ ನೀಡಿರುವಂತ ಕೆಲವು ಆಗಮ ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿದೆ. ಹಾಗಾಗಿ ಹಿಂದೂ ಅನ್ನೋರು ಯಾರು ಅಂತಂದ್ರೆ ಯಾರು ಅಶ್ರದ್ಧೆ ಮತ್ತು ಹೀನ ಭಾವನೆ, ಯಾವುದೇ ವಿಷಯದ ಬಗ್ಗೆ ಆಗ್ಲಿ ಅಶ್ರದ್ಧೆ ಮತ್ತು ಹೀನ ಭಾವನೆಯನ್ನ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರ್ತಾರೋ ಅವರನ್ನೇ ನಾವು ಹಿಂದೂ ಆಗಿ ಪರಿಗಣಿಸೋದು ಅಂತ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಯಾರು ನಿಜವಾದ ಹಿಂದೂ ಅನ್ನುವಾಗ ಯಾರು ಅಶ್ರದ್ಧೆ ಮತ್ತು ಹೀನ ಭಾವನೆಯನ್ನ ತ್ಯಾಗ ಮಾಡಿ ಬದುಕನ್ನ ನಡೆಸ್ತಾ ಇರ್ತಾರೋ ಅವರನ್ನ ನಾವು ಹಿಂದೂ ಅಂತ ಕರಿಬಹುದು ಅಂತ ಆಗ್ತದೆ. ಈಗ ನಮ್ಮಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿರೋದೇನು ಅಂತಂದ್ರೆ ನಾಳೆಯಿಂದ ಪ್ರಾರಂಭ ಆಗ್ತಿರುವಂತ ಪ್ರಾಣ ಸಂಯಮ ಅನ್ನೋ ಒಂದು ಕಾರ್ಯಕ್ರಮದ ಒಂದು ಪರಿಚಯಾತ್ಮಕ ಕಾರ್ಯಕ್ರಮ ಇದೆ. ನಾರ್ಮಲ್ ಆಗಿ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ವಿಷಯ ನಮ್ಗೆ ಬಂದು ಕೇಳಿಸಿದಾಗ ಇದು ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯ ನಮ್ಗೆ ಅರ್ಥ ಆದ್ರೆ ನಾವ್ ಅದನ್ನ ಮಾಡ್ಬೇಕೋ ಬೇಡವೋ ಅಥವಾ ನಮಗ್ ಬೇಕೋ ಬೇಡವೋ ಅಂತ ನಾವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನೋದಕ್ಕೋಸ್ಕರ ನಾವು ಈಗ ಆ ಪ್ರಾಣ ಸಂಯಮದ ಬಗ್ಗೆ ಇರುವಂತ ಒಂದಷ್ಟು ವಿಷಯಗಳನ್ನ ನಾವಿಲ್ಲಿ ಮಾತಾಡ್ತಾ ಹೋಗೋಣ. ಈಗ ಪ್ರಾಣ ಅನ್ನುವಾಗ ನಮ್ಗೆ ನಮ್ಮದೇ ಆದಂತ ಒಂದಷ್ಟು ಡೆಫಿನೇಷನ್ಸ್ ಇರುತ್ತೆ. ಪ್ರಾಣಿಗೆ ಪ್ರಾಣ ಇರುತ್ತೆ ಅನ್ನೋದು ಕಾಮನ್ ಡೆಫಿನೇಷನ್. ಯಾರೆಲ್ಲ ಪ್ರಾಣಿಗಳು ಅವ್ರಿಗೆಲ್ಲ ಪ್ರಾಣ ಇದೆಪ್ಪ. ಇದು ಬಹಳ ತುಂಬಾ ಜನರಲ್ ಆಗಿರುವಂತ ಡೆಫಿನೇಷನ್. ಇನ್ನೊಂದಷ್ಟು ವಿಷಯಕ್ಕೆ ನಾವು ಆಳಕ್ ಹೋಗೋದಾದ್ರೆ ಪ್ರಾಣ ಅಂದ್ರೆ ಅನ್ನುವಾಗ ನಮ್ಗೆ ನಾವೆಲ್ಲ ಇರ್ಲಿಕ್ಕೆ ಕಾರಣನೇ ಪ್ರಾಣ, ಈ ತರ ಎಲ್ಲ ಹೇಳ್ತಾ 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 ಇನ್ನಷ್ಟು ಆಳವಾದ ಎಷ್ಟೋ ಡೆಫಿನೇಷನ್ಗಳನ್ನ ಅಥವಾ ಎಷ್ಟೋ ವ್ಯಾಖ್ಯಾನಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಇಲ್ಲಿ ಈ ನಮ್ಮ ಕಾರ್ಯಕ್ರಮದ ಹೆಸರು ಹೇಗಿದೆ ಅಂತಂದ್ರೆ ಪ್ರಾಣ ಸಂಯಮ ಅಂತ. ಇಲ್ಲಿ ಎರಡು ಶಬ್ದಗಳು ಒಟ್ಟಿಗೆ ಸೇರಿದೆ. ಇಲ್ಲಿ ಸಂಯಮ ಅನ್ನೋ ಒಂದು ಪ್ರಾಣ ಅನ್ನೋ ಒಂದು ಶಬ್ದ ಮತ್ತು ಸಂಯಮ ಅನ್ನೋ ಒಂದು ಶಬ್ದದ ಒಂದು ಮೂಲ ಅರ್ಥಗಳನ್ನ ತಿಳ್ಕೊಳ್ತಾ ಈ ಕಾರ್ಯಕ್ರಮದ ಒಂದಷ್ಟು ರೂಪುರೇಷೆಗಳನ್ನ ತಿಳ್ಕೊಳ್ತಾ ಹೋಗೋಣ. ಪ್ರಾಣ ಅನ್ನುವಾಗ ನಾನು ಹೇಳಿದಾಗೆ ಅದು
ನಮಗೆ ನಾವೆಲ್ಲ ಜೀವಿಗಳು ಅಂತ ಹೇಳ್ಕೊಳ್ಳಿಕ್ಕೆ ಕಾರಣ ಆಗಿರೋ ಒಂದು ಅಂಶ ಅಂತ ನಾವು ಪ್ರಾಣ ಅಂತ ಅನ್ಕೊಳ್ತೀವಿ. ಹಾಗೆ ಸಂಯಮ ಅಂತ ಅನ್ನುವಾಗ ಸಂಯಮ ಸಮ, ಹೊರಗು ಒಳಗು ಎರಡಲ್ಲೂ ಸಮವಾಗಿರುವಂತದ್ದು ಸಂಯಮ ಅಂತ ಆಗ್ತದೆ. ಈಗ ಒಳಗು ಹೊರಗು ಅಂದ್ರೆ ಏನು? ನಮ್ಮ ಒಳಗಿನ ಆಲೋಚನೆಗಳು, ನಮ್ಮ ಹೊರಗಿನ ಆಲೋಚನೆಗಳು. ನಮ್ಮ ಒಳಗೊಂದ್ ಪ್ರಪಂಚ ಇರುತ್ತೆ, ನಮ್ಮ ಹೊರಗೊಂದ್ ಪ್ರಪಂಚ ಇರುತ್ತೆ. ಇದನ್ನ ನಾವೆಲ್ಲರೂ ಒಪ್ಕೋತೀವಿ. ಯಾಕಂದ್ರೆ ನಮ್ಮ ಒಳಗ್ ನಾವು ಬೇರೆನೆ ಇರ್ತೀವಿ, ನಮ್ ಹೊರಗ್ ನಾವು ಬೇರೆನೆ ಬಿಹೇವ್ ಮಾಡ್ತಿರ್ತೀವಿ. ಇದು ಆ ಮಾಡಬಾರ್ದು ಹಾಗೆ. ಆದ್ರೆ ಮೊದಲು ನಮ್ಮ ಹಿಂದೂ ಪ್ರಾಕ್ಟೀಸಸ್, ನಮ್ಮ ಪುರಾತನ ಕಾಲದಿಂದ ನಡೆದು ಬಂದಂತ ಪ್ರಾಕ್ಟೀಸಸ್ ಅಲ್ಲಿ ಇದು ಇರ್ಲಿಲ್ಲ. ಆದ್ರೆ ಈಗ ಅದು ಸೇರ್ಕೊಂಡ್ಬಿಟ್ಟಿದೆ. ಆದ್ರೆ ಸಂಯಮ ಅಂದ್ರೆ ಏನು ಅಂತಂದ್ರೆ ನಮ್ ಒಳಗೂ ಹೊರಗೂ ನಾವು ಆಲೋಚನೆ ಮಾಡೋದು ಮತ್ತು ನಾವು ಆ ಕೆಲಸ ಮಾಡೋದು ಎರಡು ಸಮವಾಗಿರ್ಬೇಕು. ಸಮವಾಗಿರ್ಬೇಕು ಅಂತಂದ್ರೆ ಸ್ಕೇಲ್ ಇಟ್ಕೊಂಡು ಅಳತೆ ಮಾಡೋದು ಅಲ್ಲ. ನಮ್ಮ ಆಲೋಚನೆ ಮಾಡಿದ್ದು, ನಮ್ ಒಳಗ ಆಲೋಚನೆ ಮಾಡಿದ್ದು, ನಾವು ಹೊರಗ್ ಕೆಲಸ ಮಾಡ್ತಿರೋದು ಎರಡೂ ಒಂದೇ ಆಗಿರ್ಬೇಕು. ಆ ಮಟ್ಟಕ್ಕೆ ನಮ್ಮನ್ನ ನಾವು ತಗೊಂಡ್ ಹೋಗ್ಬೇಕು. ಅದು ನಮ್ಮನ್ನ ನಾವು ಆತರ ರೆಡಿ ಮಾಡ್ಕೋಬೇಕು, ಆತರ ಇರ್ಬೇಕು ಅನ್ನೋದು ಸಂಯಮ ಅಂತ. ಇನ್ನೊಂದು ಅರ್ಥದಲ್ಲೂ ನಾವ್ ಹೇಳ್ಕೊತೀವಿ. ನಾವು ಏನಾದ್ರೂ ಒಂದು ಸಮಸ್ಯೆಯನ್ನ ಅಥವಾ ಏನಾದ್ರು ನಾನು ತುಂಬಾ ಸಂಯಮದಿಂದ ಅದನ್ನ ಎದುರಿಸ್ತೇವೆ ಗೊತ್ತಾ ಅಂತ ಹೇಳ್ತೀವಿ. ಸಂಯಮ ಅನ್ನುವಾಗ ನಾನು ತುಂಬಾ ಸಾವಧಾನವಾಗಿ, ತುಂಬಾ ಬ್ಯಾಲೆನ್ಸ್ ಆಗಿ ನಾನು ಹೇಳ್ತಾ ಹೋದೆ ಅನ್ನೋದು ಕೂಡ ಅಲ್ಲಿ ಅರ್ಥ ಬರುತ್ತೆ. ಇಲ್ಲಿ ಹಿಂದೂ ಚೈತನ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ನಮ್ಮ ಕಾರ್ಯಕ್ರಮಗಳ ಮೊದಲ ಕಾರ್ಯಕ್ರಮ ಅದು ಒಂದು ಸಿಂಗಲ್ ಕಾರ್ಯಕ್ರಮ ಅಲ್ಲ. ಅದು ಎಷ್ಟೊಂದು ಹಿಂದೂ ಆಗಮ ಶಾಸ್ತ್ರಗಳಲ್ಲಿ ಹೇಳಿರುವಂತ ಎಷ್ಟೋ ಪ್ರಾಕ್ಟೀಸಸ್ ಅನ್ನ ಒಟ್ಟಿಗೆ ಸೇರಿಸಿ ನಾವು ಮಾಡಿರುವಂತ ಒಂದು ಪ್ಯಾಕೇಜ್ ಬಂಡಲ್, ಬ್ಲಾಕ್ ಬಸ್ಟರ್ ಪ್ಯಾಕೇಜ್ ಅಂತ ಹೇಳ್ಬೋದು ಅದನ್ನ. ಅದೇ ನಿರಾಹಾರ ಸಂಯಮ. ನಮಗೆಲ್ರಿಗೂ ಪರಿಚಯ, ಬಹಳಷ್ಟು ಜನಕ್ಕೆ ನಾವಿಲ್ಲಿ ಈ ಈ ಕ್ಲಾಸ್ ಅನ್ನ ಕೇಳ್ತಿರೋ ಬಹಳ ಜನಕ್ಕೆ ನಿರಾಹಾರ ಸಂಯಮದ ಬಗ್ಗೆ ಪರಿಚಯ ಇದೆ, ಕೆಲವಷ್ಟು ಜನಕ್ಕೆ ಇಲ್ಲ. ನಿರಾಹಾರ ಸಂಯಮದಲ್ಲಿ ನಾವು 24 ದಿನಗಳ ಕಾಲ ನೀರಿನ ರೂಪದಲ್ಲಿ ಆಹಾರವನ್ನ ತಗೊಳ್ತಾ ನಮ್ಮೊಳಗೂ ಹೊರಗೂ ಸಮವಾಗಿರೋದಕ್ಕೆ ನಮ್ಮನ್ನ ನಾವು ಪ್ರಯತ್ನ ಮಾಡ್ಕೋತೀವಿ. ಬಹಳಷ್ಟು ವಿಶೇಷವಾದ ಮತ್ತು ತುಂಬಾನೇ ತುಂಬಾನೇ ವಿಶೇಷವಾದ ಅನುಭವಗಳು ನಮ್ಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಹಾಗೆ ಇದು ನಿರಾಹಾರ ಸಂಯಮ ಅನ್ನೋದು ನಮ್ಮ ಮುಖ್ಯ ಒಂದು ಕಾರ್ಯಕ್ರಮ. ಹಾಗೆ ನಿರಾಹಾರ ಸಂಯಮದ ನಂತರ ನಮಗೆ ಬಹಳಷ್ಟು ಸಂಯಮಗಳಿದೆ. ಅದರಲ್ಲಿ ಪ್ರಾಣ ಸಂಯಮ, ಸತ್ಯನಿಷ್ಠ ಸಂಯಮ, ಈ ತರ ಎಷ್ಟೊಂದು ಕಾರ್ಯಕ್ರಮಗಳ ನಮ್ಮ ಹಿಂದೂ ಚೈತನ್ಯ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ನಡೀತಾ ಹೋಗುತ್ತೆ. ಅದರಲ್ಲಿ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಆ ಪ್ರಾಣ ಸಂಯಮ ಅಂತ. ಈಗ ನಮ್ಗೆಲ್ರಿಗೂ ಗೊತ್ತು, ನಮ್ಗೆಲ್ರಿಗೂ ನಾವು ಉಸಿರಾಡದೆ ಹೋದ್ರೆ ನಾವು ಬದುಕುದಿಲ್ಲ ಅಂತ ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತು. ಸೊ ಈ ನಮ್ಮ ಉಸಿರಾಟವನ್ನ ಗಮನಿಸುವಂತಹ ಒಂದು ಆ ಕಲೆಯನ್ನ ನಾವು ಬಹಳ ಮುಂಚಿಂದಾನೇ ಭಾರತೀಯರು ಆ ಮಾಡ್ಕೊಂಡ್ ಬಂದಿದೀವಿ. ಉಸಿರಾಟವನ್ನ ನಾವು ಗಮನಿಸ್ತಾ ಹೋಗ್ತೀವಿ ಅನ್ನೋದು. ಉಸಿರಾಟ ಪ್ರಾಣ ಪ್ರಾಣ ಅಂತ ಹೇಳ್ತೀವಿ. ಉಸಿರನ್ನೇ ನಾವು ಪ್ರಾಣ ಅಂತ ಹೇಳಲಿಕ್ಕೆ ಮಾಡ್ತೀವಿ. ಈಗ ನಮ್ಮಲ್ಲಿ ನಾವು ಆ ಪ್ರಾಣವನ್ನ ಹೇಗೆಲ್ಲ ನಾವು ಶಕ್ತಿಯಾಗಿ ಆ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬಹುದು, ನಮ್ಮೊಳಗೆ ನಾವು ಅದನ್ನ ಶಕ್ತಿಯಾಗಿ ಹೇಗೆ ನಾವು ರೂಪಿಸ್ಕೊಳ್ಬಹುದು ಅನ್ನುವಂಥದ್ದು ಈ ಪ್ರಾಣ ಸಂಯಮ ಕಾರ್ಯಕ್ರಮದಲ್ಲಿ ನಿಮ್ಗೆ ಸವಿವರವಾಗಿ ಹೇಳ್ಕೊಡ್ತೀವಿ. ಸವಿವರವಾಗಿ ಹೇಳ್ಕೊಡ್ತೀವಿ ಅನ್ನೋದು ಅರ್ಥ ಏನು ಅಂತಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ತುಂಬಾ ಸೂಕ್ಷ್ಮವಾಗಿ ನಿಮಗೆ ಅಲ್ಲಿ ಹೇಳ್ತೀವಿ. ಬರೀ ಹೇಳುದು ಮಾತ್ರ ಅಲ್ಲ, ಇದು ಹೇಳುವಾಗ ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀವಿ. ಹೇಗೆ ಅದನ್ನ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಈಗ ಕಿವಿಯಲ್ಲಿ ಕೇಳಿದ ಜ್ಞಾನಕ್ಕೂ ಕೈಯಿಂದ ಮಾಡಿದ ಪ್ರಾಕ್ಟೀಸ್ಗೂ ಡಿಫ್ರೆನ್ಸ್ ಇರುತ್ತೆ. ನಾವು ಪಾಠವನ್ನ ಬಹಳಷ್ಟು ಕೇಳ್ಬಿಡಬಹುದು, ಆದ್ರೆ ಎಕ್ಸ್ಪೀರಿಯನ್ಷಿಯಲ್ ಆಗಿ ನಾವು ಮಾಡಿರುವಂತ ಕೆಲಸಗಳಿಂದ ನಮಗೆ ಆ ನಾಲೆಡ್ಜ್ ಅಥವಾ ನಾವು ತಗೊಂಡಿರೋ ಒಂದು ಜ್ಞಾನ ಏನಿರುತ್ತೆ ಅಥವಾ ನಾವು ತಗೊಂಡಿರುವಂತ ಒಂದು ವಿಷಯ ಏನಿರುತ್ತೆ ಅದು ತುಂಬಾನೇ ಆಳವಾಗಿ ಮನದಟ್ಟಾಗತ್ತೆ. ಹಾಗೆ ಈ ಪ್ರಾಣ ಸಂಯಮದಲ್ಲೂ ಕೂಡ ಅಷ್ಟೇ. ನಾವು ಕೇವಲ ಬರೀ ಮಾತಿನಲ್ಲಿ ಹೇಳ್ತಾ ಹೋಗುದಿಲ್ಲ, ಅದನ್ನ ಹೇಗೆಲ್ಲ ನೀವು ಅಪ್ಲೈ ಮಾಡ್ಕೋಬೇಕು, ಅದನ್ನ ಹೇಗೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಹೇಗೆಲ್ಲ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಅನ್ನೋದನ್ನ ಸ್ವತಃ ನಿಮ್ ಕೈಲಿ ಮಾಡಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ನಾವು 3 ದಿನಗಳ ಕಾಲ ನಡೆಸ್ತೀವಿ. ಇದು ತೆಲುಗಲ್ಲೂ ಇರುತ್ತೆ,
ಇದು ಇಷ್ಟು ದಿವಸಗಳ ಕಾಲ ಗುರುಗಳು ತೆಲುಗಲ್ಲಿ ಹೇಳ್ತಿದ್ರು, ಅದನ್ನ ಈಗ ನಾವು ಕನ್ನಡದಲ್ಲಿ ಕನ್ನಡದವರಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರನೇ ಮಾಡ್ತಾ ಇರೋದು. ಭಾಷೆ ಯಾವತ್ತು ಆ ವಿಷಯ ಜ್ಞಾನವನ್ನ ಅಥವಾ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಪಡಿಲಿಕ್ಕೆ ಭಾಷೆ ಆ ಒಂದು ಆ ಅಡೆತಡೆ ಆಗ್ಬಾರ್ದು ನಮ್ಮ ಉದ್ದೇಶ. ನನಗೆ ಭಾಷೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅನ್ನೋ ಒಂದು ಗಿಲ್ಟ್ ಅಥವಾ ಬೇಜಾರು ನಮ್ಮಲ್ಲಿ ಆಗಬಾರ್ದು ಕಾರಣಕ್ಕೋಸ್ಕರ ಇದು ಕನ್ನಡದಲ್ಲಿ ನಾವು ಈ ಸೆಷನ್ ಅನ್ನು ಮಾಡ್ತಾ ಇದ್ದೀವಿ. ಏನ್ ಕಲಿಸ್ತೀವಿ ಹಾಗಾದ್ರೆ ಅಂದ್ರೆ, ನಮಗೆ ನಾವೇನು ಪ್ರಾಣಶಕ್ತಿ ಅಂತ ನಾವೇನು ಅನ್ಕೊಂಡಿದೀವಿ, ಆ ಶಕ್ತಿಯ ಒಂದು ನಾನು ಏನೋ ಮಾಡಿ ತಗೊಂಡೆ ಅಂತ ಅಲ್ಲ, ಈ ಎಲ್ಲಿ ಎಲ್ಲ ತಗೊಂಡದ್ದು ಅಂತ ಆದ್ರೆ ನಿಮ್ಗೆ ಒಂದ್ ಪ್ರಶ್ನೆ ಬರ್ಬೋದು, ಮೇಡಮ್ ನೀವ್ ಇದನ್ನೆಲ್ಲ ಹೇಳ್ತಿದ್ದೀರಲ್ಲ, ಇದು ಎಲ್ಲಿಂದ ಬರ್ತಾ ಇದೆ ಅಂತ. ಇದೆಲ್ಲಾನು ಕೂತ್ಕೊಂಡು ಫ್ರೇಮ್ ಮಾಡ್ಕೊಂಡು ಬರೀತಿದ್ದೀನಿ ಅಲ್ಲ, ಇದು ಹಿಂದೂ ಆಗಮ ಶಾಸ್ತ್ರಗಳಲ್ಲಿ ತುಂಬಾ ಹಳೆಯದಾದ ಜ್ಞಾನ, ತುಂಬಾ ಹಳೆಯ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವಂತ ಎಷ್ಟೋ ವಿಷಯಗಳನ್ನ ಆಳವಾದ ಅಧ್ಯಯನ, ಮನನ ಮತ್ತು ನಿಧಿಧ್ಯಾಸನವನ್ನ ಮಾಡಿ ನಂತರ ನಮ್ಗೆ ಗುರುಗಳು ಉಣಬಡಿಸ್ತಾ ಇದ್ದಾರೆ. ಆ ಒಂದು ವಿಷಯ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ನ ನಾವು ಇಲ್ಲಿ ನಿಮ್ಗೆ ಕನ್ನಡದಲ್ಲಿ ತರ್ಜುಮೆ ಮಾಡಿ ಹೇಳ್ತೇವೆ. ಹಾಗಾಗಿ ಇದರ ಒರಿಜಿನ್ ಏನು ಅಂತ ಅನ್ನುವಾಗ ಮತ್ತೆ ಹಿಂದೂ ಒರಿಜಿನ್ ಆಫ್ ಕಾನ್ಸೆಪ್ಟ್ ಆಫ್ ಪ್ರಾಣ ಸಂಯಮ, ಅಂದ್ರೆ ಪ್ರಾಣ ಅಂದ್ರೆ ಏನು ಅನ್ನೋದನ್ನ ಹಿಂದೂ ಒರಿಜಿನ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆಗ್ಬೋದಾ? ಈಗ ನಮ್ಗೆ ಇಲ್ಲಿ ಏನೇನ್ ಕಲಿತೀವಿ ಅನ್ನೋದ್ರ ಬಗ್ಗೆ ಯಾವ್ದೇನಾದ್ರು ಸಂಶಯಗಳಿದ್ಯಾ ಅಥವಾ ಏನಾದ್ರು ಪ್ರಶ್ನೆಗಳಿದ್ಯಾ? ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳ್ತಾ ಹೋದ್ರೆ ಅದಕ್ಕೆ ನಾನು ಉತ್ತರ ಮುಖೇನ ನಾವು ಈ ಸೆಷನ್ ಅನ್ನ ಮುಂದುವರಿಸ್ತಾ ಹೋದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಏಕಮುಖವಾಗಿ ನಾನು ಹೇಳೋದ್ರ ಬದಲು ನಿಮ್ಮಲ್ಲಿರೋ ಯಾವ್ದಾದ್ರು ಡೌಟ್ಗಳು, ಇದು ಹೇಗೆ ಹೀಗೆ, ಹಾಗೆ ಹೆಂಗೆ ಅಥವಾ ಹೀಗೆ ಹೇಗೆ ಅನ್ನುವಂತ ಏನಾದ್ರು ಒಂದಷ್ಟು ವಿಷಯಗಳ ಹಂಚಿಕೆಯ ಮೂಲಕ ಈ ಕಾರ್ಯಕ್ರಮ ಮುಂದುವರೆದ್ರೆ ಒಳ್ಳೇದು ಅನ್ಸುತ್ತೆ. ನೀವು ಪ್ರಶ್ನೆಗಳನ್ನ ಟೈಪ್ ಮಾಡಿ ಕಳಿಸಬಹುದು ಚಾಟ್ ಬಾಕ್ಸ್ ಅಲ್ಲಿ. ಶುಭ ಸಂಜೆ ಮೇಡಮ್. ಇದನ್ನ ಯಾಕೆ ಕಲಿಬೇಕು? ಪ್ರಾಣ ಸಂಯಮ ಕಲ್ತ್ರೆ ಏನ್ ಬರುತ್ತೆ? ಏನಕ್ಕೆ ಕಲಿಬೇಕು? ಪ್ರಾಣ ಸಂಯಮ ನಮಗೆ ಏಕ್ ಬೇಕು? ನಾವೆಲ್ಲ ಏನೋ ಮಾಡ್ತಾ ಇದ್ದೀವಿ, ಈಗ ನಾವೀಗ ಯಾವ್ದೋ ಒಂದು ಏನೋ ಒಂದು ಪ್ರಾಕ್ಟೀಸ್ ಅಲ್ಲಿ ಇದ್ದೀವಿ ಸದ್ಯದಲ್ಲಿ, ನಮ್ಮದೇ ಆದಂತ ಒಂದು ಆಲೋಚನೆಗಳಲ್ಲಿ ಅಥವಾ ನಮ್ಮದೇ ಆದಂತ ಒಂದು ಸಂಪ್ರದಾಯಗಳಲ್ಲಿ ಯಾವುದೋ ಒಂದು ಪ್ರಾಕ್ಟೀಸ್ ಅಲ್ಲಿ ನಾವಿದ್ದೀವಿ. ಆದ್ರಿಂದ ನಾವ್ ಇದನ್ನ ಏನಕ್ ಮಾಡ್ಬೇಕು, ಅದ್ರ ಜೊತೆಲಿ ಇದನ್ನ ಏನಕ್ ಮಾಡ್ಬೇಕು ಅಂತ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಮಾಡುವಂತ ಯಾವುದೇ ಕೆಲಸಕ್ಕಾಗ್ಲಿ ಮೂಲ ಒಂದು ಇಂಧನ ಅಂತ ಬೇಕು. ಹಾಗೆ ನಮ್ಮ ದೇಹಕ್ಕೆ ಇಂಧನ ಅನ್ನೋದು ನಾವು ತಗೊಳ್ಳುವಂತ ಉಸಿರು. ನಮಗೆ ಕಣ್ಣಿಗೆ ಕಾಣುವಂಥದ್ದು ನಮ್ಮ ದೇಹದ ಇಂಧನ ಉಸಿರು. ಆ ಉಸಿರನ್ನ ನಾವು ಹೇಗೆ ಪ್ರಾಣ ಶಕ್ತಿಯಾಗಿ ನಾವು ಮಾರ್ಪಡಿಸ್ಕೊಳ್ಬೇಕು, ಅದನ್ನ ಶಕ್ತಿಯಾಗಿ ಹೇಗೆ ಮಾಡಿಸ್ಕೊಳ್ಬೇಕು ಅನ್ನೋದು ಕಲಿತಾ. ಸೊ ಆ ಶಕ್ತಿಯನ್ನ ಹೇಗೆ ನಮಗಾಗಿ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದನ್ನ ಕೂಡ ಇಲ್ಲಿ ನಿಮ್ಗೆ ಸವಿವರವಾಗಿ ಪ್ರಾಕ್ಟೀಸ್ ಮೂಲಕ ಹೇಳ್ಕೊಡ್ತಾ ಹೋಗ್ತೀವಿ. ಎಸ್, ಮತ್ತಿನ್ ಯಾರ್ದಾದ್ರೂ ಪ್ರಶ್ನೆಗಳಿದೆಯಾ? ಹೇಳಿ
ಮೇಡಮ್, ಇದು ಕಲ್ತ್ರೆ ಪ್ರಶ್ನೆಗಳನ್ನ ಏನಕ್ಕೆ ಉಪಯೋಗ ಆಗತ್ತೆ? ಇದು ಕಲಿಯೋದ್ರಿಂದ ಬೆನಿಫಿಟ್ ಏನಿದೆ ಅದು ಹೇಳಿ. ನಿಮ್ಮ ದೇಹದಲ್ಲಿ ಪ್ರಾಣ ಶಕ್ತಿ ಹೇಗೆ ನೀವು ಒಳಗ್ ಹೋಗುತ್ತೆ, ಪ್ರಾಣ ನೀವು ಉಸಿರಾಡ್ತೀರಿ ಸರಿ, ಆ ಉಸಿರು ನಿಮ್ಮ ಒಳಗೆ ಹೋಗಿ ಶಕ್ತಿಯಾಗಿ ಹೇಗೆ ಪರಿಣಮಿಸುತ್ತೆ ಅನ್ನೋದು. ಆಮೇಲೆ ನಮ್ಮೊಳಗಿರುವಂತಹ ಯಾವ ಯಾವ ಅಂಗಕ್ಕೆ ಏನೇನು ಬೇಕು ನಾವು ಅದನ್ನ ಹೇಗೆಲ್ಲ ತಗೋಬಹುದು, ಹೇಗೆಲ್ಲ ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡು ನಮ್ಮೊಳಗೆ ನಾವು ಅದನ್ನ ಶಕ್ತಿಯಾಗಿ ಪರಿಣಮಿಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ನಾವು ಕಲಿತಾ ಹೋಗ್ತೀವಿ. ಆ ಶಕ್ತಿಯ ಒಂದು ಸಾಮಾನ್ಯವಾಗಿ ಎನರ್ಜಿ ಬೇರೆ, ಶಕ್ತಿ ಬೇರೆ. ಆ ಶಕ್ತಿಯನ್ನು ನಾವು ಹೇಗೆ ಪರಮಶಿವನ ಒಂದು ಆ ಆ ಒಂದು ಶಕ್ತಿಯನ್ನು ಹೇಗೆ ಹೇಗೆ ಮಾಡ್ಕೊಳ್ತೀವಿ ಅನ್ನೋದನ್ನ ಇಲ್ಲಿ ನಾವು ಕಲಿಕೊಳ್ಳೋದು. ಒಂದಷ್ಟು ಪ್ರಾಯೋಗಿಕವಾಗಿ ನಮಗೆ ಆ ವಿಷಯ ಮನನ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮನದಿಂದ ಮುಂದಿನ ಅಭ್ಯಾಸವೇ ನಿಧಿಧ್ಯಾನ. ಅದು ನಿಮಗೆ ಇಲ್ಲಿ ಆಗ್ಲಿಕ್ಕೆ ಒಂದು ಸುಲಲಿತವಾದ ಒಂದು ವೇದಿಕೆ ಅಥವಾ ಒಂದು ಚಾನಲೈಸ್ ಆಗುತ್ತೆ ಅನ್ನೋದು ನಿಮಗೆ ಈ ಕಾರ್ಯಕ್ರಮ ಆಗುತ್ತೆ, ಅರ್ಥ ಆಗುತ್ತೆ, ಮತ್ತೆ ನೀವು ಮಾಡ್ಕೊಳ್ಳಬಲ್ರಿ ಕೂಡ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಹೊರಗಡೆ ಯೋಗ ಕ್ಲಾಸ್ ಅಲ್ಲಿ ಬ್ರೀತಿಂಗ್ ಎಕ್ಸರ್ಸೈಸ್ ಹೇಳ್ಕೊಡ್ತಾರಲ್ವಾ, ಅದು ಇದು ಸೇಮ್ ಅಂತೀರಾ? ಎಸ್, ತುಂಬಾ ಉತ್ತಮವಾದ ಪ್ರಶ್ನೆ. ಬ್ರೀತಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ ಹೊರತು ಅದನ್ನ ಶಕ್ತಿ ಅಂತ ಹೇಳೋದಿಲ್ಲ. ನಾವಿಲ್ಲಿ ಪ್ರಾಣ ಸಂಯಮ ಅಂತ ಹೇಳ್ತೀವಿ ಬ್ರೀತಿಂಗಿಗೂ. ಮತ್ತು ನಾವು ಬ್ರೀತಿಂಗ್ ಮಾಡುವಾಗ ಇನ್ಹೇಲ್ ಎಕ್ಸೇಲ್ ಮಾತ್ರನೇ ಮಾಡ್ತೀವಿ. ಆ ಇನ್ಹೇಲ್ ಎಕ್ಸೇಲ್ಗೂ ಮತ್ತು ಪ್ರಾಣ ಪ್ರಾಣ ಯಾವಾಗ ಏನೋ ಒಂದು ಹೊರಗೋ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ನಾವು ಏನು ಒಳಗ್ ಹೋಗ್ತಿದೆ, ಏನು ಹೊರಗ್ ಬರ್ತಿದೆ. Am I audible? వాయిస్ కట్ కట్ వస్తుంది మమత. ఇప్పుడు వినపడుతుందా? వాయిస్ నాట్ క్లియర్, వాయిస్ కట్ కట్ వస్తుంది, నాట్ క్లియర్ వాయిస్. ఓకే, ఇయర్ ఫోన్స్ తీసేస్తే నీట్ గా రావచ్చు. మేబీ ఇయర్ ఫోన్స్ వద్దు, ಇಯರ್ ಫೋನ್ಸ್ ಬೇಡ, ಅದನ್ನ ಬಿಟ್ಟು ಹೇಳು, ಕ್ಲೀನ್ ಆಗಿ ಕೇಳಿಸುತ್ತೆ. ಅವಾಗ್ಲಿಂದ ಕಟ್ ಕಟ್ ಬರ್ತಿದೆ. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮಾಮು. Am I audible now? ಎಸ್ ಮಾ, ಎಸ್ ಎಸ್. నౌ క్లియర్. ಯಾ, ಎಸ್. ಹೊರಗಿನ ಬ್ರೀತಿಂಗ್ ಎಕ್ಸರ್ಸೈಸ್ ನಮಗೆ ಬೇರೆ ಬೇರೆ ಬ್ರೀತಿಂಗ್ ಕ್ಲಾಸಸ್ ಅಲ್ಲಿ, ಎಷ್ಟೋ ಯೋಗ ಕ್ಲಾಸ್ಗಳಲ್ಲಿ ನಮಗೆ
ಏನ್ ಕಾಣುತ್ತೆ ಅಂತಂದ್ರೆ ಉಸಿರಾಟ ಆಡೋದು ಹೇಗೆ ಅಂತ ಉಸಿರಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಆದ್ರೆ ಉಸಿರಾಟದಿಂದ ನಮಗೆ ಹೇಗೆ ನಾವು ಒಂದು ಉಸಿರು ಮಾತ್ರ ಏನು ಮಾಡೋದು ಕಟ್ ಆಗ್ತಾ ಇದೆ. ಹಲೋ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ఓకే హలో వాయిస్ మళ్ళీ కట్ కట్ వస్తుందబ్బా. వాయిస్ ఇస్ నాట్ క్లియర్. నౌ క్లియర్. Yeah, now it is clear, no? See, I'll make a video off so that I can manage it with it, huh? Let me see. Hello, now it is okay? ಓಕೆ ಓಕೆ. ಓಕೆ Now it is ಮಮತಾ, audible? ಕಂಟಿನ್ಯೂ ಓಕೆ. ನಮಗೆ ನಾವು ಸಾಮಾನ್ಯವಾಗಿ ಏನ್ ಅನ್ಕೋತೀವಿ ಅಂತಂದ್ರೆ ಉಸಿರಾಟವನ್ನ ಮಾಡುವಾಗ ನಮ್ಮೊಳಗೆ ಏನೋ ಒಂದು ಬರುತ್ತೆ, ನಮ್ಮಿಂದ ಏನೋ ಒಂದು ಹೊರಗೆ ಹೋಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್. ಆದ್ರೆ ಹಂಗೆ ಹೋಗೋದು ಬರೋದ್ರ ನಡುವೆ ಇರುವಂತ ಒಂದು ಗಜಿಬಿಜಿ ಗೋದಲ, ಏನೋ ಕಳ್ಕೊಳ್ತಿದೀವಿ ಅಥವಾ ಏನೋ ಪಡ್ಕೊಳ್ತಿದೀವಿ ಅನ್ನೋದಲ್ದೆ ಇದೆಲ್ಲ ಏನು ಅಂತಂದ್ರೆ ಕೆಳ ಹಂತದ ವ್ಯವಹಾರ. ಇದರ ಮುಂದಿನ ಒಂದು ಹಂತದ ಒಂದು ಆಧ್ಯಾತ್ಮಿಕ ಪ್ರಜ್ಞೆ ನಮಗೆ ಪ್ರಾಣ ಸಂಯಮ ಕಾರ್ಯಕ್ರಮ ಮಾಡಿದ ನಂತರ ನಮಗೆ ಅರ್ಥ ಆಗುತ್ತೆ. ಈ ಕೆಳ ಹಂತದ ಒಂದು ಆ ಪ್ರಾಕ್ಟೀಸಸ್ ಅನ್ನ ನಾವು ಎಲ್ಲ ಕಡೆ ನೋಡ್ತೀವಿ. ಬಹಳಷ್ಟು ಯೋಗ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಪ್ರಾಕ್ಟೀಸಸ್ ಅಲ್ಲಿ ನಮ್ಗೆ ಇದು ಸಿಗತ್ತೆ. ಆದ್ರೆ ಪ್ರಾಣ ಸಂಯಮಕ್ಕೂ ಅಲ್ಲಿರೋ ಕಾರ್ಯಕ್ರಮದಲ್ಲಿ ಹೇಳ್ಕೊಡುವಂತ ಉಸಿರಾಟದ ಪ್ರಕ್ರಿಯೆಯಲ್ಲೂ ಇರುವಂತ ಒಂದು ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ ಇಲ್ಲಿ ನಿಮಗೆ ಉನ್ನತವಾದ ಒಂದು ಅನುಭವಗಳು ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಈ ಒಂದು ಉನ್ನತವಾದ ಅನುಭವಗಳು ಸಿಗತ್ತೆ ಅನ್ನೋ ಒಂದೇನ್ ಸೆಂಟೆನ್ಸ್ ಏನಿದೆಯಲ್ಲ, ಇದು ನನ್ನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ಇದ್ರ ಮುಂಚೆ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕೇಳಿರ್ತೀವಿ. ನಾವು ಬಹಳ ತುಂಬಾ ಹೈ ಸ್ಟೇಟ್ಗೆ ಹೊರಟೋದ್ವಿ ಅಂತ ಹೇಳುವಂಥದ್ದು ತುಂಬಾ ಕಾರ್ಯಕ್ರಮಗಳು ಇದೆ. ಆ ಥರದ್ದೆಲ್ಲ ಇದ್ದಾಗ್ಲೂ ಕೂಡ ಅದಕ್ಕೂ ನಿಮ್ಮ ಈ ಪ್ರಾಣ ಸಂಯಮಕ್ಕೂ ಏನು ವಿಶೇಷ ಅಥವಾ ವ್ಯತ್ಯಾಸ ಅಂತ ನೀವೆಲ್ರೂ ಕೇಳೋದಾದ್ರೆ, ನಾವು ವರ್ಷಗಟ್ಲೆ ಮಾಡೋದ್ರಿಂದ ಇದು ಸಿಗತ್ತೆ ಅಂತ ಹೇಳುದಿಲ್ಲ. ರಿಸಲ್ಟ್ ಓರಿಯೆಂಟೆಡ್ ನಮ್ಮಲ್ಲಿ ಎರಡು ತರದ ಒಂದು ಆಚರಣೆಗಳಿರುತ್ತೆ. ಒಂದು ಆಚರಣೆಗೋಸ್ಕರ ಮಾಡೋದು, ಒಂದು ಫಲಕ್ಕೋಸ್ಕರ ಮಾಡೋದು. ಕೆಲವು ವ್ರತಗಳಿರುತ್ತೆ, ಕೆಲವು ಪೂಜೆಗಳಿರುತ್ತೆ, ಫಲ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು. ಕೆಲವು ಅಲ್ಲಿ ರಿಚುವಲ್ ಮತ್ತು ಸ್ಪಿರಿಚುವಲ್ ಅಂತ ಎರಡು ವರ್ಡ್ ಅನ್ನ ನಾವು ಗುರುಗಳು ಬಳಸ್ತಾ ಇರ್ತಾರೆ. ರಿಚುವಲ್ ಅಂತಂದ್ರೆ ಏನು ಅಂದ್ರೆ ಮಾಡ್ಬೇಕು ಅಂತ ಮಾಡೋದಪ್ಪ ಅಷ್ಟೇ. ಅಲ್ಲಿ ನಾವಿರೋದಿಲ್ಲ, ಮಾಡೋದು ಮಾತ್ರ ಇರ್ತದೆ, ನಾವಿರೋದಿಲ್ಲ. ಆ ನಾವು ಅಂದ್ರೆ ಯಾರು? ನಾವಿದ್ದು ಆ ಆಚರಣೆಗಳನ್ನ ಮಾಡೋದ್ರಿಂದ ನಮಗೆ ಏನ್ ಲಾಭ ಸಿಗುತ್ತೆ, ಅದು ಸ್ಪಿರಿಚುವಲ್ ಆಗುತ್ತೆ. ಸ್ಪಿರಿಚುವಲ್ ವಿಷಯಗಳಲ್ಲಿ, ಆಧ್ಯಾತ್ಮಿಕ ಅನ್ನುವಂಥ ವಿಷಯಗಳಲ್ಲಿ ಯಾವಾಗ್ಲೂ ರಿಸಲ್ಟ್ ಕಂಪಲ್ಸರಿ ಇರುತ್ತೆ. ರಿಸಲ್ಟ್ ಅಥವಾ ಫಲಿತಾಂಶ ಖಂಡಿತವಾಗ್ಲೂ ಸಿಗುತ್ತೆ. ಸಿಕ್ಕ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ, ಎಷ್ಟು ಸಿಕ್ಕ್ರೆ ಅಷ್ಟು ಇಸ್ಕೊಳ್ರಿ, ಈ ತರದ್ದೇನು ವ್ಯವಹಾರಗಳಿಲ್ಲ. ಸ್ಪಿರಿಚುವಲ್ ಅಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನೀವು ಮಾಡಿದಿರಿ ಅಂತಂದ್ರೆ ಅದು ಸ್ಪಿರಿಚುವಲ್ ಆಗಿದ್ರೆ ನಿಮಗೆ ರಿಸಲ್ಟ್ ಬರಬೇಕು. ಸ್ಪಿರಿಚುವಲ್ ಆಗಿಲ್ದೆ ಇದ್ರೆ ಅದು ರಿಚುವಲ್ ಆಗಿರುತ್ತೆ. ಮಾಡಿರ್ತೀವಿ, ನಾವು ಮಾಡಿದೀವಿ ಅನ್ನೋದಷ್ಟೇ ಇರುತ್ತೆ, ನಮ್ಮನ್ನ ನಾವಲ್ಲಿ ಇನ್ವಾಲ್ವ್ ಮಾಡಿರಲ್ಲ. ಹಾಗಾದ್ರೆ ನಾನು ಯಾರು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ ಪ್ರಾಣ ಸಂಯಮದಲ್ಲಿ. ಹಾಗಾಗಿ ನಮ್ಮ ಆಚರಣೆಗಳೆಲ್ಲ ರಿಚುವಲ್ ಇಂದ ಸ್ಪಿರಿಚುವಲ್ ಆಗ್ಲಿಕ್ಕೆ ಪ್ರಾಣ ಸಂಯಮ ಅತಿ ಮುಖ್ಯ ಅಂತ ನಾನು ಹೇಳ್ತೀನಿ. ನಮಗೆ ಬಹಳ ಜನಕ್ಕೆ ಗೊತ್ತು ಪೂಜೆ ಮಾಡೋದು, ಬಹಳ ಜನಕ್ಕೆ ಗೊತ್ತು ವ್ರತಗಳು ಮಾಡೋದು,
ಬಹಳ ಜನಕ್ಕೆ ದಿನನಿತ್ಯ ಪೂಜಾ ಕಾರ್ಯಕ್ರಮಗಳು, ದಿನದಲ್ಲಿ 3 ಸರಿ ಪೂಜೆ ಮಾಡುವಂತ ಒಂದು ಪದ್ಧತಿಗಳು ನಮ್ಮಲ್ಲಿದೆ. ಆದ್ರೆ ನಾನು ಮಾಡ್ತಿದ್ದೀನಿ ಮಾಡೋ ಕಡೆ ಗಮನ ಅಲ್ಲದೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅನ್ನೋದು ಬಂದಾಗ ನಾವು ರಿಚುವಲ್ ಇಂದ ಸ್ಪಿರಿಚುವಲ್ ಅನ್ನೋ ಉನ್ನತ ಮಟ್ಟಕ್ಕೆ ಹೋಗ್ತೀವಿ. ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮದ ಕಡೆಗೆ ನಾವು ಹೊರಡ್ತೀವಿ. ಆದ್ಯ ಅಂದ್ರೆ ಮೊದಲದ್ದು ಆತ್ಮ. ಮೊದಲ ಆತ್ಮವ ಯಾವುದು ಅನ್ನೋದನ್ನ ನಾವು ಸರ್ಚ್ ಮಾಡ್ತಾ ಹೋಗುವಂತ ಒಂದು ಆ ಪ್ರೊಸೆಸ್ಸಿಗೆ ನಮ್ಮ ಪ್ರಾಣ ಸಂಯಮ ನಿಮಗೆ ತುಂಬಾನೇ ರಿಸಲ್ಟ್ ಅನ್ನು ಕೊಡುತ್ತೆ, ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಹೊರಗೆಲ್ಲ ಕಲಿಸುವಂತ ಬ್ರೀತಿಂಗ್ ಟೆಕ್ನಿಕ್ಸ್ಗೂ ನಮ್ಮಲ್ಲಿ ಹೇಳ್ಕೊಡುವಂತ ಪ್ರಾಣ ಸಂಯಮಕ್ಕೂ ಇಟ್ ಸೌಂಡ್ ಸಿಮಿಲರ್. ಅಲ್ಲಿ ಕೂಡ ಪ್ರಾಣ ಅಂತ ಹೇಳ್ಬಹುದೇನೋ, ಇಲ್ಲಿ ಕೂಡ ನಾವು ಪ್ರಾಣ ಅಂತಲೇ ಹೇಳ್ತಿದ್ದೀವಿ. ಆದ್ರೆ ಇದರ ಅಂತರಾಳ ತುಂಬಾನೇ ಉನ್ನತವಾಗಿದೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಮತ್ತಿನ್ಯಾರ್ದಾದ್ರೂ ಪ್ರಶ್ನೆಗಳಿದೆಯಾ? ಇದು ಕಲ್ತ್ರೆ ಆರೋಗ್ಯ ಸುಧಾರಣೆ ಆಗುತ್ತಾ? ಆರೋಗ್ಯ ಸುಧಾರಣೆ ಖಂಡಿತ. ನಮ್ಮ ಈಗಿನ ಫೋಕಸ್ ಏನು ಅಂತಂದ್ರೆ ಆರೋಗ್ಯ ಅನ್ನೋದು. ಆರೋಗ್ಯ ಅನ್ನೋದು 3 ವಿಚಾರಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳುತ್ತೆ. ಒಂದು ಮಾನಸಿಕ ಆರೋಗ್ಯ, ಒಂದು ದೈಹಿಕ ಆರೋಗ್ಯ, ಮತ್ತೊಂದು ಸಾಮಾಜಿಕ ಆರೋಗ್ಯ. 3 ಇನ್ವಾಲ್ವ್ ಆಗಿರುತ್ತೆ ಅನ್ನೋದು ವಿಶ್ವಸಂಸ್ಥೆಯ ಇತ್ತೀಚಿನ ವರದಿ. ಇತ್ತೀಚಿನ ಅಂದ್ರೆ ಈಗ ಒಂದು 50 ವರ್ಷದ ಹಿಂದಿದ್ದು, ಸುಮಾರು 1985ನ ಒಂದು ವರದಿ ಹೇಳುತ್ತೆ. ಅದರ ಒಂದು ಅದು ಎಲ್ಲಿಂದ ತಗೊಂಡ್ರು ಆ ಸೋಷಿಯಲ್ ವೆಲ್ ಬೀಯಿಂಗ್ ಮತ್ತೆ ಮಾನಸಿಕ ವೆಲ್ ಬೀಯಿಂಗ್ನೆಲ್ಲ ಅಂತಂದ್ರೆ ಮತ್ತದು ಎಲ್ಲ ನಮ್ಮ ಹಿಂದೂ ಪದ್ಧತಿಗಳಿಂದಾನೇ ನಾವು ತಗೊಳ್ತಾ ಹೋಗ್ತಿದೀವಿ ಅನ್ನುವಂಥದ್ದು. ಈಗ ಆರೋಗ್ಯ ಅನ್ನುವಾಗ ನಮ್ಮ ದೈಹಿಕ ಆರೋಗ್ಯವು ನಮ್ಮ ಮಾನಸಿಕ ಪರಿಸ್ಥಿತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ ಅನ್ನೋದು ನಮಗೆಲ್ರಿಗೂ ತಿಳಿದಿರುವಂತ ವಿಷಯ. ನಮ್ಮಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಇದ್ರಲ್ಲಿಲ್ಲ. ಅಂದ್ರೆ ನಮ್ಮ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ನಮ್ಮ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು. ಈಗಿನ ಬಹಳಷ್ಟು ಲೈಫ್ ಡಿಸಾರ್ಡರ್ಸ್ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಎಲ್ಲವೂ ಕೂಡ ಅದರದೇ ಒಂದು ರಿಸಲ್ಟ್ಸ್. ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಈ ತರದ್ದೆಲ್ಲ ಬಹಳಷ್ಟು ಬೇರೆ 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 ಎಕ್ಸಾಂಪಲ್ಸ್ ಇದೆ. ಇಲ್ಲಿ ನಾವು ಉಸಿರಾಟದಿಂದಲೇ ಮೊದಲುಗೊಂಡ್ರು ಉಸಿರಾಟ ಮಾತ್ರಕ್ಕೆ ನಿಲ್ಲದೆ ತಗೊಂಡ ಉಸಿರನ್ನ ಪ್ರಾಣವಾಗಿ ಪರಿಣಮಿಸಿ ಆ ಪ್ರಾಣ ನಮ್ಮೊಳಗೆ ಶಕ್ತಿಯಾಗಿ ಹರಿದು ನಮ್ಮೊಳಗಿರುವಂತ ನರ ನಾಡಿಗಳು, ಈ ಸಣ್ಣ ಸಣ್ಣ ಒಂದು ಸೆಲ್ಗೂ ಕೂಡ ಆ ಚೈತನ್ಯವನ್ನ, ಆ ಒಂದು ಶಕ್ತಿಯನ್ನ ತುಂಬುವಂತ ಒಂದು ಟೆಕ್ನಿಕ್ ಅನ್ನ ನಾವು ಈ ಪ್ರಾಣ ಸಂಯಮದಲ್ಲಿ ಕಲಿತೀವಿ. ಹಾಗಾಗಿ ಶ್ಯೂರ್ ಶಾರ್ಟ್ ಆಗಿ ಪ್ರಾಣ ಸಂಯಮದಲ್ಲಿ ಕಲಿತಂತ ನಾವು ಏನು ಟೆಕ್ನಿಕ್ಗಳನ್ನೇನಿರ್ತದೆ ಒಂದಷ್ಟು, ಅದು ಟೆಕ್ನಿಕ್ ಅಲ್ಲ, ಅದು ಒಂದಷ್ಟು ಮಾಡುವ ಕೆಲಸವನ್ನೇ ಇನ್ನಷ್ಟು ಪರ್ಫೆಕ್ಟ್ ಆಗಿ ಇನ್ನಷ್ಟು ತಿಳ್ಕೊಂಡು ಮಾಡುವಂಥದ್ದು. ನಾವು ದಿನ ಮಾಡೋ ಕೆಲಸವೇ, ಆದ್ರೆ ಅದನ್ನ ಇನ್ನೊಂದಷ್ಟು ಅರಿವಿನಿಂದ ಮಾಡುವಂಥದ್ದು. ಅರಿವಿನ ಯುಕ್ತವಾದಂತ ಕೆಲಸ ನಾವು ಪ್ರಾಣ ಸಂಯಮದಲ್ಲಿ ಮಾಡ್ತೀವಿ. ಆ ಅರಿವನ್ನ ಆಡ್ ಮಾಡ್ಕೊಂಡು ಮಾಡೋದ್ರಿಂದ ಅದು ನಮ್ಮ ರಿಚುವಲ್ ಇಂದ ಸ್ಪಿರಿಚುವಲ್ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಲ್ಲೂ ನಿಮಗೆ ಒಂದು 15 ದಿವಸದಲ್ಲಿ ನೀವು ಇದನ್ನೇನಾದ್ರೂ ಶ್ಯೂರ್ ಶಾರ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಿ ಅಂತ ಆದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಖಂಡಿತವಾಗ್ಲೂ ಪಾಸಿಟಿವ್ ರಿಸಲ್ಟ್ಸ್ ಅನ್ನ ತಗೊಳ್ತಾ ಹೋಗ್ತೀರ. ಅಂದ್ರೆ ಈಗ ಒಂದು 20 ವರ್ಷದಿಂದ ಒಂದು ಸಮಸ್ಯೆಯಲ್ಲಿ ಇದ್ದೀನಿ, 3 ದಿವಸ ಈ ಕಾರ್ಯಕ್ರಮವನ್ನ ಮಾಡ್ಬಿಟ್ರೆ ಮಂತ್ರ ಹಾಕ್ದಂಗ್ ಹೊರಟೋಗುತ್ತೇನೋ ಅಂತಂದ್ರೆ ಅಷ್ಟು ಆಗಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು 4-5 ದಿವಸ ಅಥವಾ ಒಂದು ವಾರ, 15 ದಿವಸ ಇದನ್ನ ನೀವು ಮಾಡ್ತಾ ಹೋದಂಗೆಲ್ಲ ಒಂದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ನಿಮಗೆ ಹಂಗ್ ಮಾಡುವಾಗ ನಿಮಗೆ ಬರುವಂತ ಸಮಸ್ಯೆಗಳನ್ನ
ನಾವು ಇಲ್ಲಿ ಆಚಾರ್ಯರೇನಿರ್ತೀವಿ ನಮ್ಮನ್ನ ಸಂಪರ್ಕಿಸಿದ್ರೆ ಅದನ್ನ ಹೇಗೆ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನ ಹೇಗೆ ದಾಟ್ಕೊಂಡು ಬರ್ಬೇಕು ಅನ್ನೋದಕ್ಕೆ ಒಂದಷ್ಟು ಮಂಥನ ವಿಚಾರ ವಿನಿಮಯಗಳನ್ನ ಮಾಡ್ತಾ ಮಾಡ್ತಾ ನಾವು ನಿಮಗೆ ಸಹಕಾರಿಯಾಗಿರ್ತೀವಿ. ಹಾಗಾಗಿ ಎಷ್ಟೇ ಹಳೆಯ ಸಮಸ್ಯೆಗಳಿದ್ರು ಮಾನಸಿಕ, ದೈಹಿಕ, ಸಾಮಾಜಿಕ 3 ತರಹದ ಸಮಸ್ಯೆಗಳಿಗೂ ಪ್ರಾಣ ಸಂಯಮದಲ್ಲಿ ಉತ್ತರ ಇದೆ. ಇದನ್ನ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಹಾಗೆ ಹೇಳ್ತಿಲ್ಲ. ಬಹಳ ಜನ ಪ್ರಾಣ ಸಂಯಮ ಮಾಡಿದ ನಂತರ ಅವ್ರ ಫೀಡ್ಬ್ಯಾಕ್ ಗಳನ್ನ ಕೊಟ್ಟಿರೋದನ್ನ ನೋಡಿ ಸ್ವತಃ ನಾನು ಪ್ರಾಣ ಸಂಯಮ ಮಾಡಿ ಅದರಿಂದ ನಾನ್ ಪಡೆದಿರುವಂತ ಒಂದು ಅನುಭವಗಳ ಒಂದು ಆಧಾರದ ಮೇಲೆ ನಿಮಗೆ ನಾನು ಇದನ್ನ ಹೇಳ್ತಾ ಇದ್ದೇನೆ. ಅನುಭವ ನಮ್ಮಲ್ಲಿ ಯಾವುದೇ ಪುಸ್ತಕಗಳಿಲ್ಲ, ಅನುಭವಗಳೇ ಮಾತಾಡುತ್ತೆ ಹಿಂದೂ ಚೈತನ್ಯದಲ್ಲಿ. ಕಾಣಿಸ್ತಾ ಇದ್ದೇನಲ್ಲ? ಎಸ್, ನಾವು ಐ ಆಮ್ ಆಡಿಬಲ್ ಆಲ್ಸೋ, ವಿಸಿಬಲ್ ಆಲ್ಸೋ, ರೈಟ್? ಇದು ಯಾರು ಬೇಕಿದ್ರು ಮಾಡ್ಬೋದಾ? ಇದಕ್ಕೇನಾರ ಏಜ್ ಗ್ರೂಪ್ ಪರ್ಟಿಕ್ಯುಲರ್ ಇದೆಯಾ? ಇಲ್ಲ, ಯಾವುದೇ ಏಜ್ ಗ್ರೂಪಿನ ಮಕ್ಕಳಿಂದ ಹಿಡಿದು ವಯಸ್ಸಾದಿರೋರು ಕೂಡ ಇದನ್ನ ಮಾಡಬಹುದು. ಈ ಕಾರ್ಯಕ್ರಮವನ್ನ ಮಾಡುವಾಗ ನಿಮ್ಗೆ ಯಾವುದೇ ನಿರಾಹಾರವಾಗಿ ಇರಬೇಕು ಅನ್ನೋದು ಅಥವಾ ಆಹಾರ ಪದ್ಧತಿಗಳಲ್ಲಾಗ್ಲಿ ಮತ್ತೊಂದು ಪ್ರಾಕ್ಟೀಸಸ್ ಅಲ್ಲಾಗ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಇರೋದಿಲ್ಲ. ನಿಮ್ಮ ನಾರ್ಮಲ್ ದಿನಚರಿಯಲ್ಲಿ 1-2 ಗಂಟೆಗಳ ಕಾಲ ಮೊದಲಿಗೆ ಈ ವಿಚಾರಗಳನ್ನ ನಿಮ್ಮೊಳಗೆ ಅದನ್ನ ತಗೊಂಡು ನಂತರ ನಿಧಾನವಾಗಿ ಮೆಲ್ಲೋದು ಅಂದ್ರೆ ಮನನ ಮಾಡ್ತಾ ಅದರ ಬಗ್ಗೆ ನಿಧಿಧ್ಯಾಸನಕ್ಕೆ ಹೊರಟ್ರೆ ಖಂಡಿತ ನಿಮ್ಗೆ ಇದರಿಂದ ತುಂಬಾನೇ ರಿಸಲ್ಟ್ಸ್ ಇದೆ. ಆಮೇಲೆ ನಮ್ಮ ಹಿಂದೂ ಚೈತನ್ಯಂ ಆಧ್ಯಾತ್ಮಿಕ ಸಂಸ್ಥೆಯ ಒಂದು ವಿಶೇಷ ಏನು ಅಂತಂದ್ರೆ ನಾವು ಸುಮಾರು ಒಂದು 5,000ಕ್ಕಿಂತ ಹೆಚ್ಚು ಲೈವ್ ರೆಕಾರ್ಡೆಡ್ ಫೀಡ್ಬ್ಯಾಕ್ಸ್ ಇದೆ ನಮ್ಮಲ್ಲಿ. ಅಲ್ಲಿ ಯಾವುದು ನಾವು ಪುಸ್ತಕ ಕೊಟ್ಟು ಹೇಳಿ ಕೇಳಿ ಇದು ಹೀಗೇಳಿ ಇದು ಹಾಗೇಳಿ ಅಂತೇಳಿ ಹೇಳಿಸಿದಂತ ಒಂದು ಉದಾಹರಣೆಗಳು ಇಲ್ಲ. ನಮ್ಮಲ್ಲಿ ಈಗ ನಾನ್ ಮಾತಾಡುವಾಗ್ಲೂ ಕೂಡ ನನಗೆ ಪುಸ್ತಕ ಇಲ್ಲ, ನಾನ್ ಪ್ರಾಣ ಸಂಯಮ ಕೇಳಿದ ಒಂದು ಅನುಭವ ಮತ್ತೆ ನಾವು ಪ್ರಾಣ ಸಂಯಮ ಗುರುಗಳು ಹೇಳಿದಂತ ಪ್ರಾಣ ಸಂಯಮ, ನಾನು ಪದೇ ಪ್ರಾಣ ಸಂಯಮ ಕ್ಲಾಸಸ್ ಅನ್ನ ಕೇಳ್ತಿದ್ದದ್ದು, ಅದರದ್ದೇ ಒಂದು ಜಿಸ್ಟನ್ನ ತಗೊಂಡು ನಾನು ಮಾತಾಡ್ತಾ ಇದ್ದು. ಅಂದ್ರೆ ನಮ್ಮಲ್ಲಿ ಅನುಭವ ಮಾತಾಡ್ತೇ ಹೊರತು ಪುಸ್ತಕಗಳು ಮಾತಾಡೋದಿಲ್ಲ. ನಮ್ಮಲ್ಲಿ ರಿಚುವಲ್ಗೆ ಅವಕಾಶಗಳು ಕಡಿಮೆ. ನಾವೆಲ್ಲರೂ ಸ್ಪಿರಿಚುವಲ್ಲೇ. ಹಾಗಾಗಿ ರಿಚುವಲ್ ವಿಷಯಗಳನ್ನ ದಾಟಿ ನಾವು ಸ್ಪಿರಿಚುವಲ್ ಮಟ್ಟಕ್ಕೆ ಹೋಗೋದು ತುಂಬಾನೇ ನೇರವಾಗಿ. ಈಗ ಬಹಳ ಜನಕ್ಕೆ ಏನಿರ್ತದೆ ಅಂತಂದ್ರೆ ನಮಗ ವೀಸಾ ಸಿಗಬೇಕು, ಪರ್ಮಿಷನ್ ಸಿಗಬೇಕು, ನಮಗ್ ಫ್ಲೈಟ್ ಟಿಕೆಟ್ ಸಿಗಬೇಕು, ದುಡ್ಡು ಹೊಂದಿಸ್ಕೋಬೇಕು, ಆ ನಂತರ ಕೆಂಪೇಗೌಡ ಏರ್ಪೋರ್ಟಿಗೆ ಹೋಗಿ ಫ್ಲೈಟ್ ಬೋರ್ಡ್ ಮಾಡ್ಬೇಕು ಅನ್ನೋದು ಕಾಮನ್ ಕಾನ್ಸೆಪ್ಟ್. ಇಲ್ಲಿ ಹಂಗಲ್ಲ. ನಮ್ಮಲ್ಲಿ ನೆನೆಸ್ಕೊಂಡ ಶಿವ ಅಂದ ಡೈರೆಕ್ಟ್ ಜರ್ನಿ ಬುಕ್ ಮಾಡ್ಬಿಡುತ್ತೆ. ಆ ಅನುಭವಗಳು ಬಹಳ ಜನಕ್ಕಿದೆ, ಬಹಳ ಅನುಭವಗಳಿದೆ. ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಹಿಂದೂ ಚೈತನ್ಯಂ ಸ್ಪಿರಿಚುವಲ್ ಕೋಚಿಂಗಿನ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಅದು. ಇದು ನಾವು ಹೇಳೋದಲ್ಲ, ಬಹಳ ಜನ ಅವರ ಫೀಡ್ಬ್ಯಾಕ್ ಅಲ್ಲಿ ಹೇಳಿರುವಂತದ್ದು. ಒಂದಕ್ಕಿಂತ ಒಂದು ಅತ್ಯುತ್ತಮ ಅನುಭವಗಳನ್ನ ನಾವು ಇಲ್ಲಿ ಕಾಣಬಹುದು. ನಾವು ಅನುಭವಗಳನ್ನೇ ಮಾತಾಡ್ತೇವೆ ಹೊರತು ಮತ್ತಿನ್ನೇನನ್ನು ಅಲ್ಲ. ಹಾಗಾಗಿ ಬೇರೆಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳು ನಿಮಗೀಗ ಮಾರ್ಕೆಟ್ ಅಲ್ಲಿ ಹೋಗಿ ನಿಂತ್ರೆ ನಾನು ಆಧ್ಯಾತ್ಮ ಕಲಿಬೇಕು ಅಥವಾ ನಾನು ರಿಚುವಲ್ ಇಂದ ಸ್ಪಿರಿಚುವಲ್ ಆಗ್ಬೇಕು ಅಂತ ಹೇಳುವಾಗ ಕಾಣುವಂತ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಮತ್ತು ನಮಗೆ ಇರುವಂತಹ ಒಂದು ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ ನಮ್ಮಲ್ಲಿ ಅನುಭವಗಳೇ ಮಾತಾಡತ್ತೆ, ಬೇರೇನೂ ಮಾತಾಡಲ್ಲ. ಹಾಗಾಗಿ ಈ ಆಧ್ಯಾತ್ಮಿಕ ಸಂಸ್ಥೆ ತುಂಬಾ ವಿಶೇಷ. ಹಾಗಾಗಿ ನಮ್ಮಲ್ಲಿರುವಂತ ಪ್ರತಿ ಕಾರ್ಯಕ್ರಮವೂ ವಿಶೇಷ. ನಮ್ಮಲ್ಲಿ ಕೊಡುವಂತ ಪ್ರತಿ ವಿಷಯ ವಸ್ತುವಿನ ಬಗ್ಗೆ ನಮಗೆ ಕೊಡುವಂತ ಒಂದು ಕಲ್ಪನೆ ವಿಶೇಷ, ಪರಿಕಲ್ಪನೆ ವಿಶೇಷ.
ಬಹಳಷ್ಟು ಜನಕ್ಕೆ ಆಧ್ಯಾತ್ಮಕ್ಕೆ ಬಂದ್ಬಿಟ್ರೆ ನಾವು ಸಂಸಾರವನ್ನು ಬಿಡ್ಬೇಕು ಅನ್ನೋದು ತಲೆಯಲ್ಲಿರತ್ತೆ. ಆದ್ರೆ ಆಮ್, ಇಲ್ಲಿ ಹೇಗೆ ಅಂತಂದ್ರೆ ಆಲ್ ಇನ್ ಒನ್ ಯೂನಿವರ್ಸಿಟಿ ತರ ನಮ್ಗೆ ನೀವು ಸಂಸಾರಿಗಳ, ನೀವು ಆ, ಇದ ಸನ್ಯಾಸಿಗಳ, ಅಥವಾ ನೀವು ಅನ್ಮ್ಯಾರಿಡ್ ಅಥವಾ ಮ್ಯಾರಿಡ್, ಅಥವಾ ವಾನಪ್ರಸ್ಥದಲ್ಲಿದ್ದೀರಾ, ನೀವು ಬಾಲ್ಯಾವಸ್ಥೆಯಲ್ಲಿದ್ದೀರಾ, ಯೌವನದಲ್ಲಿದ್ದೀರಾ, ಎಲ್ಲರಿಗೂ ಸಮವಾಗಿ ವಿಷಯಗಳನ್ನ ಹಂಚಿ, ಸಮವಾಗಿ ವಿಷಯ ಜ್ಞಾನವನ್ನ ಹಂಚಿ, ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲವಾಗುವಂತ ಮಾರ್ಗಗಳನ್ನ ತೋರಿಸುವಂತ ವಿಶಿಷ್ಟವಾದ ಏಕೈಕ ಆಧ್ಯಾತ್ಮಿಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಶ್ಯೂರ್ ಶಾಟ್ ಹಿಂದೂ ಚೈತನ್ಯ ಮಾತ್ರನೇ. ಇದನ್ನ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ, ತುಂಬಾ ಅಥೆಂಟಿಕ್ ಆಗಿ, ತುಂಬಾ ರಿಸಲ್ಟ್ ಗಳನ್ನ ತೋರಿಸ್ಕೊಂಡು ಹೇಳಬಲ್ಲೆ. ಇದು ನನ್ನನ್ನ ನಾನು ಹೊಗಳಿಸ್ಕೊಳ್ತಿದ್ದೆ ಅಥವಾ ನಮ್ಮ ಹಿಂದೂ ಚೈತನ್ಯವನ್ನ ಹೊಗಳ್ತಾ ಇದ್ದೀನಿ ಅಂತಲ್ಲ. ನಾನು ಹಿಂದೂ ಚೈತನ್ಯದ ಬಗ್ಗೆ ಹೇಳ್ತಿಲ್ಲ, ಸಾಕ್ಷಾತ್ ಪರಮಶಿವನ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನನ್ನ ಕಲ್ಪನೆ, ನನ್ನ ಪರಿಕಲ್ಪನೆ. ಇಲ್ಲಿ ಬರುವಂತ ಪ್ರತಿ ವಿಷಯವು ಸಾಕ್ಷಾತ್ ಪರಮಶಿವನಿಂದಲೇ ಬರುವಂತದ್ದಾದ್ರಿಂದ ಪ್ರಾಣ ಸಂಯಮವೂ ಕೂಡ ಸಾಕ್ಷಾತ್ ಪರಮಶಿವನ ಒಂದು ಪ್ರೇರಣೆಯಿಂದಲೇ ಬಂದಂತ ಒಂದು ಕಾರ್ಯಕ್ರಮವಾದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ನಿಮಗೆ ಸಾಲ್ವ್ ಆಗ್ಲಿಕ್ಕೆ ತುಂಬಾನೇ ಅವಕಾಶಗಳಿದೆ. ಖಂಡಿತವಾಗ್ಲೂ ಕಡಿಮೆ ಆಗೋ ಅವಕಾಶಗಳಿದೆ. ರೈಟ್. ಮುಂದಿನ ಪ್ರಶ್ನೆ. ನೀವು ನಿರಾಹಾರ ಅಂದ್ರಿ, ಹಾಗಂದ್ರೆ ಏನು? ಮತ್ತೆ ಹಿಂದೂ ಚೈತನ್ಯದಲ್ಲಿ ಹಲವಾರು ಪ್ರೋಗ್ರಾಮ್ಸ್ ಇದೆ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀವಿ, ಅದು ಒಂದ್ ಸ್ವಲ್ಪ ವಿವರಣೆ ಕೊಡ್ತೀರಾ? ಖಂಡಿತ. ನನ್ಗೆ ವಾಯ್ಸ್ ಕ್ಲಿಯರ್ ಇದೆಯಾ ಎಲ್ರಿಗೂ? ಇದೆ ಇದೆ ಎಲ್ರಿಗಾದ್ರೂ ವಾಯ್ಸ್ ಇದೆ, ಕ್ಲಿಯರ್? ಹೇಳಿ ಹೇಳಿ ಹೇಳಿ, ಇದೆ, ಕೇಳಿಸ್ತಾ ಇದೆ. ನಾವು ಈಗ ಪ್ರಾಣ ಸಂಯಮದ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾವು ಹೆಚ್ಚಿನ ವಿಷಯಗಳನ್ನ ಪ್ರಾಣ ಸಂಯಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ನಾವು ಸೀಮಿತವಾಗಿಟ್ರೆ ಒಳ್ಳೇದು. ಆದ್ರೂ ನೀವು ಪ್ರಶ್ನೆ ಕೇಳಿದಿರಾದ್ರಿಂದ ಒಂದಷ್ಟು ನಾನು ತುಂಬಾ ಸಂಕ್ಷಿಪ್ತವಾಗಿ ಅದಕ್ಕೆ ಆನ್ಸರ್ ಅನ್ನ ಕೊಡ್ತೇನೆ. ನಮ್ಮಲ್ಲಿ ನಿರಾಹಾರ ಸಂಯಮ ಅನ್ನೋದು 108 ಪ್ರಾಕ್ಟೀಸಸ್ ಗಳ ಒಂದು ಬಂಡಲ್ ಆಫ್ ಪ್ರಾಕ್ಟೀಸ್ ಅದು. ಅದನ್ನ ನಾವು ನಿರಾಹಾರ ಸಂಯಮ ಅಂತ ಕರಿತೀವಿ. ಅದು ನಮ್ಮಲ್ಲಿ ಎಲ್ಲರಿಗೂ, ಎಲ್ಲ ಏಜಿನ ಮಕ್ಕಳಿಂದ ಹಿಡಿದು ಸುಮಾರು 80, 85, 87 ವರ್ಷದ ವಯೋವೃದ್ಧರು ಕೂಡ ಮಾಡಿರುವಂತದ್ದು, ಸುಮಾರು 4-5 ವರ್ಷದ ಮಕ್ಕಳಿಂದ ಹಿಡಿದು ಅಷ್ಟು ದೊಡ್ಡ ವಯಸ್ಸಿನವರು ಕೂಡ ಮಾಡಿ ಮುಗಿಸಿ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿರುವಂತ ಉದಾಹರಣೆಗಳಲ್ಲಿದೆ. ನಮಗೆ ಎಕ್ಸಾಂಪಲ್ಸ್ ಮತ್ತೆ ಅವರ ಫೀಡ್ಬ್ಯಾಕ್ಗಳು ಕೂಡ ಇದೆ. ಇದು ನಿರಾಹಾರ ಸಂಯಮದ ಬಗ್ಗೆ ಆಯ್ತು. ಇದಾದ ನಂತರ ನಮ್ಮಲ್ಲಿ ಗಣಪತಿ ಸಂಯಮ ಇದೆ, ಪ್ರಾಣ ಸಂಯಮ ಲೆವೆಲ್ 1, ಲೆವೆಲ್ 2 ಇದೆ. ಹಾಗೆ ನಮ್ಮಲ್ಲಿ ಗುರುಕುಲ ಇದೆ, ಆನ್ಲೈನ್ ಗುರುಕುಲ ಇರುತ್ತೆ. ಹೀಗೆ ನಮ್ಮಲ್ಲಿ ಹೀಲಿಂಗ್ ಟವರ್ ಅಂತ ಇದೆ. ಹೀಗೆ ವಿಶೇಷ ಕಾರ್ಯಕ್ರಮಗಳು ನಮ್ಮಲ್ಲಿ ಇದೆ. ನಾರ್ಮಲಿ ಹೀಲಿಂಗ್ ಟವರ್ ಅಂತ ಹೇಳುವಾಗ ನಾವ್ ಎಲ್ಲೋ ಹೋಗಿ ಕೂತ್ಕೋಬೇಕು, ಅಲ್ಲಿ ಕೂತ್ರೆ ಅದ್ರ ಅಡಿ ಕೂತ್ರೆ ನಮ್ಗೆ ಆರಾಮಾಗುತ್ತೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿಲ್ಲ. ಪರಮಶಿವನೇ ಎಲ್ಲ ಕಡೆ ವ್ಯಾಪಿಸಿದಾನೆ. ನಾನು ಎಲ್ಲಿ ಕೂತು ಶಿವ ನನ್ನನ್ನು ಕಾಪಾಡು, ನನ್ನನ್ನು ಈ ಸಮಸ್ಯೆಯಿಂದ ಹೊರಗಾಕು ಅಂತ ಕೇಳಿದ್ರೆ ಶಿವ ನಮಗಾಗಿ ಬಂದೇ ಬರ್ತಾನೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿದೆ. ಮತ್ತು ಅದನ್ನ ಬಹಳ ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಕೂಡ. ಹೀಲಿಂಗ್ ಟವರ್ ಅನ್ನೋ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ನಮ್ಮಲ್ಲಿ. ಈಗ ತುಂಬಾನೇ ಇತ್ತೀಚೆಗೆ ಪ್ರಾರಂಭವಾದ ಒಂದು ಕಾರ್ಯಕ್ರಮ ಅದು. ಇದು ಕಾರ್ಯಕ್ರಮ ಅಂತ ನಾನು ಅನ್ನೋದೇ ಇಲ್ಲ, ಶಿವನ ಪ್ರಸಾದ ಅಂತ ಹೇಳ್ಬೇಕು ನಾವು ಅಷ್ಟೇನೆ. ನಮಗೆ ಪ್ರಸಾದವಾಗ ಕೊಡುವಾಗ ಹೇಗೆ ಹೇಳ್ತದೆ, ಪೂಜೆ ಆದ ನಂತರ ಫಸ್ಟ್ ಮಂಗಳಾರತಿ ಕೊಡ್ತಾರೆ, ನಂತರ ತೀರ್ಥ ಕೊಡ್ತಾರೆ, ನಂತರ ಪಂಚಾಮೃತ ಕೊಡ್ತಾರೆ, ನಂತರ ಒಂದಷ್ಟು ಅವಲಕ್ಕಿ ಪ್ರಸಾದ ಕೊಡ್ತಾರೆ, ನಂತರ ಒಂದಷ್ಟು ಬಾಳೆಹಣ್ಣು ಎಲ್ಲ ಹಣ್ಣುಗಳನ್ನ ಬೆರೆಸಿ ಮಾಡಿರೋ ಪ್ರಸಾದ ಕೊಡ್ತಾರೆ. ಹೀಗೆ ನಮಗೆ ಪರಮಶಿವ ಸಮಯ ಸಮಯಕ್ಕೆ ನಮ್ಮನ್ನ ಮುಂದಿನ ಹಂತದ ಆಧ್ಯಾತ್ಮಿಕ ಮತ್ತು ಲೌಕಿಕ ಮತ್ತು ನಮ್ಮ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಹೊಂದ್ಕೊಳ್ಳುವಂತಹ ಒಂದು ಕಾಂಬಿನೇಷನ್ ಅನ್ನ ನಮಗೆ ಎಕ್ಸ್ಪ್ಲೋರ್ ಮಾಡಿ ಕೊಡ್ತಾ ಹೋಗ್ತಾನೆ ಅಂತ ಹೇಳಿದ್ರೆ ಅತಿ ಸೂಕ್ತ ಅಂತ ಅನ್ಸುತ್ತೆ. ಹಾಗಾಗಿ
ಇಲ್ಲಿ ನಮ್ಮ ಗುರುಕುಲದಲ್ಲಾಗಿರ್ಬೋದು, ನಮ್ಮ ಗುರುಕುಲದಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಇದೆ. ಸತ್ಯನಿಷ್ಠ ಸಂಯಮ, ಪ್ರಾಣ ಸಂಯಮ, ನಿರಾಹಾರ ಸಂಯಮ, ಪ್ರಾಣ ಸಂಯಮ ಲೆವೆಲ್ 1, ಲೆವೆಲ್ 2, ಗಣಪತಿ ಸಂಯಮ, ಈ ತರ ಆ ತುಂಬಾ ವೆರೈಟಿ ಆಫ್ ಪ್ರಾಕ್ಟೀಸಸ್ ಅನ್ನ ಒಂದು ಬಂಡಲ್ ಮಾಡಿ ಗುರುಕುಲ ಪದ್ಧತಿಯಲ್ಲಿ ನಮ್ಗಿಲ್ಲಿ ಗುರುಗಳು ಹೇಳ್ಕೊಡ್ತಾ ಹೋಗ್ತಾರೆ. ಆ ನಾವು ನಮಗ್ ಅನ್ನಿಸ್ಬೋದು, ನಮಗ್ ಬಹಳ ಗೊತ್ತಿದೆ ಅಲ್ಲ, ಹೊರಗೆಲ್ಲ ಮಾರ್ಕೆಟ್ ಅಲ್ಲಿ ಬಹಳ ದೊಡ್ಡ 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 ವಿಷಯನ ಬಹಳ ದೊಡ್ಡ ದೊಡ್ಡದಾಗಿ ಹೇಳ್ತಿದಾರಲ್ಲ, ಇವ್ರು ಇಷ್ಟು ಸಣ್ಣ ವಿಷಯನ ಇಷ್ಟು ದೊಡ್ಡದಾಗಿ ಯಾಕೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬೋದು. ಆದ್ರೆ ನಮಗ್ ಬಹಳ ಸಮಸ್ಯೆ ಬರೋದು ದೊಡ್ಡ ವಿಷಯನ ಫೇಸ್ ಮಾಡ್ಬೇಕಾದ್ರೆ ಸಮಸ್ಯೆ ಬರೋದಿಲ್ಲ, ಬಹಳ ಸಣ್ಣ ಕಡ್ಡಿನ ದಾಟಬೇಕಾದ್ರೆ ಸಮಸ್ಯೆ ಆಗುತ್ತೆ. ದೊಡ್ಡ ಗುಡ್ಡ ನಾವ್ ಹೆಂಗೋ ಹೊಡೆದಾಕ್ಬಿಟ್ಟಿರ್ತೀವಿ, ಆದ್ರೆ ಆ ಕಡ್ಡಿ ದಾಟಬೇಕಾದ್ರೆ ಇನ್ನಿಲ್ಲದ ಭಯ ಆಗ್ತಿರತ್ತೆ. ಆ ಕಡ್ಡಿನೂ ಹೇಗ್ ದಾಟಬೇಕು, ಗುಡ್ಡನೂ ಕಡ್ಡಿ ಮಾಡ್ಕೊಂಡು ಹೇಗ್ ದಾಟಬೇಕು ಅನ್ನೋದು ನಮಗಿಲ್ಲಿ ಅರ್ಥ ಆಗೋ ತರ ಅದು ಜೀವನದ ಪಾಠ ಆಗ್ಬಿಡುತ್ತೆ, ಜೀವನದ ಒಂದು ಪಥ ಆಗ್ಬಿಡುತ್ತೆ, ಪ್ರಾಕ್ಟೀಸ್ ಆಗ್ಬಿಡುತ್ತದು. ಹಾಗಾಗಿ ಹಿಂದೂ ಚೈತನ್ಯದಲ್ಲಿ ಬಂದವರು ಯಾರು ನೇರವಾಗಿ ಏನ್ ಕಲಿಸ್ತೀರಿ ನೀವು ಹಿಂದೂ ಚೈತನ್ಯದಲ್ಲಿ ಅಂತೇಳಿ ನಾವು ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಹ್ಯಾಂಡ್ಲಿಂಗ್ ಕಲಿಸ್ತಾರೆ ಗುರುಗಳಷ್ಟೇ. ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಹ್ಯಾಂಡಲ್ ಮಾಡೋದನ್ನ ಕಲಿಸ್ತೀವಿ ನಾವು ಅಂತ. ಎಂಥದೇ ಪರಿಸ್ಥಿತಿ ಬಂದ್ರು ಹ್ಯಾಂಡಲ್ ಮಾಡಿ ಅದನ್ನ ಹೊರಗೆ ಬರೆಯುವಂತ ಮನಸ್ಥಿತಿಯನ್ನ ರೆಡಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಈಗಿನ ಕಾಲದಲ್ಲಿ ತುಂಬಾ ಚಾಲೆಂಜಿಂಗ್ ಟಾಸ್ಕ್. ಸಾಮಾನ್ಯವಾಗಿ ಅದನ್ನ ಯಾರು ಹೇಳ್ಕೊಡೋದಿಲ್ಲ. ನಾನು ನಿನ್ಗೆ ಅದೆಲ್ಲೋ ಅವ್ಯಕ್ತವಾಗಿರೋ ಬೇರೆ ಗ್ರಹದ್ದು, ಆ ಗ್ರಹದ್ದು ಈ ಗ್ರಹದ್ದು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬೋದು. ಆದ್ರೆ ನಮ್ ಮುಂದೆ ಇರೋ ಸಮಸ್ಯೆನ ದಾಟಿಕ್ಕಾಗ್ಲೇ ಇದ್ರೆ ನಾವ್ ಅದನ್ನೆಲ್ಲ ಕೇಳಿ ಉಪಯೋಗ ಇಲ್ದಂಗ ಆಗುತ್ತೆ. ನಮಗಿಲ್ಲಿ ಹಿಂದೂ ಚೈತನ್ಯಮಿನ ವಿಶೇಷ ಏನು ಅಂತಂದ್ರೆ, ನಮ್ಮ ಇಹವನ್ನ ಪರವನ್ನ ಈಸಿಯಾಗಿ ಹೇಗೆ ದಾಟೋದು ಮತ್ತು ಪರಮಶಿವನನ್ನ ಹೇಗೆ ಸೇರೋದು ಅನ್ನೋದನ್ನ ಅತಿ ಅದ್ಭುತವಾಗಿ ಕರೆಂಟ್ ಸಿಚುವೇಶನ್ಗೆ ಹೊಂದೋ ತರ ಹೇಳ್ಕೊಡ್ತಾರೆ. ವಿತ್ ಟೆಕ್ನಾಲಜಿ ಹೇಳ್ಕೊಡ್ತಾರೆ. ಬಹಳ ಸರಿ ನಾವ್ ಅನ್ಕೋತೀವಿ ಟೆಕ್ನಾಲಜಿ ಕೆಟ್ಟದ್ದು ಕೆಟ್ಟದ್ದು. ಟೆಕ್ನಾಲಜಿಯನ್ನ ಯೂಸ್ ಮಾಡೋದು ಗೊತ್ತಿಲ್ಲದೆ ಇದ್ರೆ ಅದಕ್ಕೆ ಟೆಕ್ನಾಲಜಿ ಕೆಟ್ಟದ್ದಾಗಿ ಯೂಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಹೇಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡು ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಬಹುದು ಅನ್ನೋದಕ್ಕೆ ನಮ್ಮ ಹಿಂದೂ ಚೈತನ್ಯದಲ್ಲಿ ನಾವು ಬಳಸ್ತಿರುವಂತ ಟೆಕ್ನಾಲಜಿಕಲ್ ಥಿಂಗ್ಸೇ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಇರುತ್ತೆ. ಎಸ್ ಮೇಡಮ್, ನೀವು ಹೇಳ್ತಿದ್ರೆ ತುಂಬಾ ಎಕ್ಸೈಟಿಂಗ್ ಅನ್ಸ್ತಾ ಇದೆ. ನಾಳೆ ಯಾವಾಗ ಆಗುತ್ತೆ, ಪ್ರೋಗ್ರಾಮ್ ಯಾವಾಗ ಶುರು ಆಗುತ್ತೆ ಅಂತ. ಬಟ್ ನೀವು ಹೇಳಿದ್ರಲ್ಲ ಎಷ್ಟೊಂದು ಫೀಡ್ಬ್ಯಾಕ್ಸ್ ಇದೆ ಪ್ರಾಣ ಸಂಯಮ ಅಂತ. ಏನಾರೋ ಒಂದು 2 ಕೇಳಲಿಕ್ಕೆ ಕನ್ನಡ ಜನತೆಗೆ ಅವಕಾಶ ಇದೆಯಾ? ಗ್ರೂಪ್ ಅಲ್ಲಿ ಹಾಕ್ಲಿಕ್ಕೆ ಒಂದು ಪರ್ಮಿಷನ್ ಇದ್ರೆ. ಖಂಡಿತ. ಫೀಡ್ಬ್ಯಾಕ್ ಗಳಲ್ಲಿ ನಮ್ಗೆ ಹೇಗಾಗಿದೆ ಅಂತಂದ್ರೆ, ಹಿಂದೂ ಚೈತನ್ಯಂ ಅಂತ ಹೇಳಿ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ನೀವು ನೋಡಿದ್ರೆ ಅಲ್ಲಿ ಸುಮಾರು ಒಂದು 4,000+ ಫೀಡ್ಬ್ಯಾಕ್ ಗಳಿದೆ ನಮ್ಮಲ್ಲಿ. ಆ ಫೀಡ್ಬ್ಯಾಕ್ ಗಳಲ್ಲಿ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಎಸ್, ನಮ್ ಟೆಕ್ನಿಕಲ್ ಟೀಮ್ ಅದನ್ನ ಕೊಡುತ್ತೆ, ಸಪೋರ್ಟ್ ಮಾಡ್ತೀವಿ. ಬೈ ದಿಸ್ ಡೇ ಎಂಡ್ ವಿಲ್ ಬಿ ಗಿವಿಂಗ್ ಯು ದಟ್ ವಿಡಿಯೋ ಆಫ್ ಪ್ರಾಣ ಸಂಯಮ ಫೀಡ್ಬ್ಯಾಕ್ ಇನ್ ಕನ್ನಡ. ಬಹಳ ಜನ ತೆಲುಗಲ್ಲಿ ಹೇಗಾಗಿದೆ ಅಂತಂದ್ರೆ, ಕನ್ನಡದವರು ಬಹಳ ಜನ ಮಾಡಿದ್ರು, ಆದ್ರೆ ಅವರಿಗೆ ತೆಲುಗು ಬರ್ತಿತ್ತು ಬಹಳ ಚೆನ್ನಾಗಿ. ಹಾಗಾಗಿ ಅವರೆಲ್ಲ ಫೀಡ್ಬ್ಯಾಕ್ ಅನ್ನ ತೆಲುಗಲ್ಲಿ ಕೊಟ್ಟಾಯ್ತು. ಕಡೆಗೆ ಅನ್ಕೊಂಡಾಗ ಅಯ್ಯೋ ಕನ್ನಡದಲ್ಲಿ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅನ್ಸುವಾಗ ಮತ್ತೆ ಅವರು ಫೀಡ್ಬ್ಯಾಕ್ ಕೊಡ್ಲಿಲ್ಲ. ಹಾಗಾಗಿ 1-2-3 ಮಾತ್ರನೇ ಇರಬಹುದೇನೋ, ಅದನ್ನ ನಾನು ನಿಮಗೆ ಕಳಿಸ್ತೇನೆ, ಗ್ರೂಪ್ ಅಲ್ಲಿ ಹಾಕ್ಲಾಗತ್ತೆ. ಆದ್ರೆ ಭಾಷೆ ಯಾವತ್ತೂ ಜ್ಞಾನಾರ್ಜನೆಗೆ ಅಥವಾ ಪರಶಿವನನ್ನ ಸೇರ್ಲಿಕ್ಕೆ ಒಂದು ಅಡ್ಡಿ ಆತಂಕ ಆಗಬಾರ್ದು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ನಾವು ಕನ್ನಡದಲ್ಲಿ ಪ್ರಾರಂಭಿಸ್ಬೇಕು ಅಂತ ಗುರುಗಳ ಒಂದು ಅಪ್ಪಣೆ ಮೇರೆಗೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಕನ್ನಡದ ಕಾರ್ಯಕ್ರಮ. ಮತ್ತೆ ನಿಮಗೆ ಇನ್ನೇನಾದ್ರೂ ಬೇರೆ ಬೇರೆ ತರ ಡೌಟ್ಗಳು ನಿಮ್ಗೆ ಅನ್ಸಿದ್ರೆ, ಅಥವಾ ಹೀಗೆ ಯಾಕೆ, ಇದು ಯಾಕೆ ಹಾಗೆ, ಇದನ್ನ ಇನ್ ಹೇಗ್ ಮಾಡ್ಬೋದು, ಅಥವಾ ಈ ತರದ್ದೇನಾದ್ರೂ ಡೌಟ್ಗಳು, ಪ್ರಶ್ನೆಗಳು, ಗೊಂದಲಗಳು ಇದ್ರೆ, ಇದನ್ನ ಮಾಡಿದ್ರೆ ಅದನ್ನ ಮಾಡ್ಬೇಕಾ, ಅದನ್ನ ಬಿಡ್ಬೇಕಾ, ಈ ತರದ್ ಯಾವ್ದಾದ್ರು ಗೊಂದಲಗಳಿದ್ರೆ ಅವನ್ನ ಖಂಡಿತ ಕೇಳಿ. ಆ ಗೊಂದಲಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಗುರುಗಳ ದಯೆಯಿಂದ, ಪರಶಿವನ ದಯೆಯಿಂದ ಆನ್ಸರ್ ಮಾಡ್ತಾ ಹೋಗೋಣ.
ಇದು ಮಾಡ್ಬೇಕಾದ್ರೆ ಉಪವಾಸ ಇರ್ಬೇಕಾಗತ್ತಾ? ಕೇಳಿಸ್ತಿದ್ಯಾ? ಎಸ್. ಇದನ್ನ ಮಾಡ್ಬೇಕಾದ್ರೆ ಉಪವಾಸ ಇರಬೇಕು ಅಂತ ಎಲ್ಲೂ ನಿಮಗೆ ಇದಿಲ್ಲ, ಎಲ್ಲೂ ನಿಮಗೆ ಕಂಡೀಷನ್ ಇಲ್ಲ. ಇನ್ನೊಮ್ಮೆ Am I audible? ಕ್ಲಿಯರ್ ಆಗಿ ಅವಾಗ ಅಷ್ಟೊಂದು ಅದು ನೆಟ್ವರ್ಕ್ ಇಶ್ಯೂ ಇಂದ ಅಷ್ಟೊಂದು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿಲ್ಲ ನಾನು. ಪ್ರತಿಯೊಬ್ರು ಪ್ರಾಣ ಸಂಯಮ ಮಾಡ್ಬೇಕು ಅಂತ ಏನಕ್ಕೆ ಮಾಡ್ಬೇಕು? ಪ್ರತಿಯೊಬ್ರು ಏನಕ್ಕೆ ಮಾಡ್ಬೇಕು ಅಂತ ನೀವ್ ಅಂತೀರಾ? ಎಸ್. ಈಗ ಕೇಳಿಸ್ತಿದ್ಯಾ? ಹಾ ಎಸ್. ಎಸ್. ಈಗ ನಿಮ್ ಮೊದಲನೇ ಪ್ರಶ್ನೆ ಏನಾಗಿತ್ತು? ಆಹಾರ ತಗೊಳ್ಳೋದ್ರ ಬಗ್ಗೆ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ ಅನ್ನೋದು. ಹೌದು. ಆಹಾರವನ್ನ ತಗೊಳ್ಳಿಕ್ಕೆ ನಮಗೆ ಇಲ್ಲಿ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ನಾರ್ಮಲಿ ಏನ್ ಆಹಾರ ಪದ್ಧತಿಯಲ್ಲಿ ಇದ್ದೀರಿ ಅದೇ ಆಹಾರ ಪದ್ಧತಿಯಲ್ಲಿ ಇರುವುದು. ನೀವು ನಾರ್ಮಲಿ ಹೇಗೆ ಲೈಫ್ ಸ್ಟೈಲ್ ಅಲ್ಲಿ ಇದ್ದೀರಿ ಅದು ದಟ್ಸ್ ಫೈನ್. ಅದರ ಜೊತೆ ಒಂದು 2 ಗಂಟೆಗಳ ಸಮಯ ನೀವು ತೆಗೆದಿಟ್ಕೊಳ್ಳೋದಷ್ಟೇ. ಆ ಸಮಯದಲ್ಲಿ ಕಾರ್ಯಕ್ರಮವನ್ನು ಕೇಳೋದ್ರ ಮೂಲಕ ಪ್ರೆಸೆಂಟ್ ಇರುವಾಗ ಸಾಧ್ಯವಾದಷ್ಟು ನೀವು ವಿಸಿಬಲ್ ಇದ್ರೆ ಒಳ್ಳೇದು. ಕಾಣ್ತಾ ಇದ್ರೆ ನಾವು ಕಾಣ್ತಿದೀವಿ ಅನ್ನೋ ಭಯಕ್ಕಾದ್ರೂ ನಾವು ಗಮನಿಸ್ತೀವಿ ಅಂತ. ಇದು ಒಂದು ಹ್ಯೂಮನ್ ಸೈಕಾಲಜಿ. ಹಾಗಾಗಿ ಕಾಣು ಹಾಕಿ ಕೂತ್ರೆ ಒಳ್ಳೇದು. ಇಲ್ಲಪ್ಪ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಆಗೋದಿಲ್ಲ ಅನ್ನೋರು ಕೂಡ ನೀವು ಕೇಳಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ಕೇಳಿಸ್ಕೊಳ್ತಾ ಅಲ್ಲಿ ಹೇಳುವಂತ ಟೆಕ್ನಿಕ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗುದು ಮನೆಯಲ್ಲಿ. 1-2 ದಿನಗಳ ಕಾಲ ಅದು ಪ್ರಾಕ್ಟೀಸ್ ಅನ್ಸುತ್ತೆ, ನಂತರ ಅದು ಜೀವನ ಪದ್ಧತಿಯಲ್ಲಿ ಒಂದು ಅಂಗ ಆಗ್ಬಿಡುತ್ತೆ. ಅದರಿಂದ ಬಂದಿರುವಂತ ಬಹಳ ಉದಾಹರಣೆಗೆ ಬಹಳ ಒಂದು ಫೀಡ್ಬ್ಯಾಕ್ ಗಳು ತುಂಬಾನೇ ಇದೆ. ಆಮೇಲೆ ನಮ್ಮಲ್ಲಿ ಹಿಂದೂ ಚೈತನ್ಯದಲ್ಲಿ ಒಂದು ಲಕ್ಷ್ಮೀ ಸಂಯಮ ಅಂತ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಅದ್ಭುತವಾದ ಕಾರ್ಯಕ್ರಮ. ಅದ್ರ ಬಗ್ಗೆ ಹೇಳ್ಬೇಕಿತ್ತು, ಅದೆಲ್ಲೋ ಬಿಟ್ಟೋಯ್ತು. ಅಲ್ಲಿ ನಾವು 24 ದಿನಗಳ ಕಾಲ ಹಣವನ್ನು ಮುಟ್ಟುದಿಲ್ಲ, ಫಿಸಿಕಲಿ ಹಣವನ್ನು ಮುಟ್ಟುದಿಲ್ಲ. ನಂತರ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡುದಿಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಇದಕ್ಕೆ ಕೇಳಲಿಕ್ಕೆ ತುಂಬಾ ವಿಚಿತ್ರ ಅನ್ಸುತ್ತೆ, ಈಗಿನ ಕಾಲದಲ್ಲಿ ಇರ್ಬೋದಾ ಹೀಗೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ನಾವು ಹಾಗಿದ್ದು 2 ಸರಿ ಮಾಡಿ ನಾನು ಅದ್ಭುತವಾದ ಒಂದು ಫೀಲಿಂಗು. ನಮ್ಮನ್ನ ಹೇಗೆ ಅಂತಂದ್ರೆ ಒಂದ್ ಮಗು ಆಗ್ಬಿಡ್ತೀವಿ ನಾವು ಅವಾಗ. ಒಂದ್ ಮಗು ಆಗ್ಬಿಡ್ತೀವಿ. ಹೇಗೆ ಅಮ್ಮನ ಮಡಿಲಲ್ಲಿದ್ರೆ ಎಲ್ಲ ಓಕೆ ತಂತಾನೆ ನಡೆಯುತ್ತೋ ಅಂತ ನಾವು ಹೇಗೆ ಅನ್ಕೋತೀವಿ, ಹಾಗೆ ಪರಶಿವನ ಮಡಿಲಲ್ಲಿ ಇದ್ದೀವಿ ಅನ್ನೋ ಒಂದು ಅನುಭವ ನಮಗೆ ಅಲ್ಲಿ ಬರ್ತಾ ವಿಡಿಯೋ ಆನ್ ಮಾಡಿದ್ರೆ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ ಅಲ್ವಾ? ಹೌದು ಹಲೋ. ಮೊದ್ಲಿಕ್ಕಿಂತ ಹೀಗ್ ಬೆಟರ್ ಇದೆ. ಸೊ ಅದಕ್ಕಾಗಿ ಮತ್ತೆ ರಿಪೀಟೆಡ್ ಕ್ವಶನ್ ಅದನ್ನ ನಾನು ಕೇಳಿದ್ದು, ಅದೀಗ ಸುಲಭವಾಗಿ ಖಂಡಿತ. ಅರ್ಥ ಆಯ್ತು. ಇನ್ನೊಮ್ಮೆ ಪ್ರಶ್ನೆ ಕೇಳಿ. ಯಾರು ಪ್ರಾಣ ಸಂಯಮ ಏನಕ್ಕೆ ಮಾಡ್ಬೇಕು? ಎಲ್ರು ಏನಕ್ಕೆ ಮಾಡ್ಬೇಕಿದೆ? ಖಂಡಿತ. ಪ್ರತಿಯೊಬ್ರು ಪ್ರಾಣ ಸಂಯಮ ಏನಕ್ಕೆ ಮಾಡ್ಬೇಕು? ನಾವು ಊಟ ಏನಕ್ ಮಾಡ್ತೀವಿ ಅಂತ ಕೇಳಿದ್ರೆ ನಮಗ್ ಶಕ್ತಿ ಬೇಕು ಮಾಡ್ತೀವಿ ಅಂತ ಆನ್ಸರ್ ಬರ್ತದೆ ನಮ್ಮಲ್ಲಿ, ರೈಟ್? ನನಗ್ ಬದುಕ್ಲಿಕ್ಕೆ ಶಕ್ತಿ ಬೇಕು, ಅದಕ್ಕೆ ನಾವು ಊಟ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗೆ ನಮಗೆ ನಾವು ತಗೊಳ್ತಿರೋದ್ ನಾವೇನ್ ಮಾಡ್ತಿದೀವಲ್ಲ ಈಗ ಉಸಿರಾಟ, ಆ ಉಸಿರಾಟ ನಿಜವಾಗ್ಲೂ ಏನು, ಅದನ್ನ ಹೇಗೆ ಮಾಡಿದ್ರೆ ನಮಗದು ಶಕ್ತಿ ಆಗತ್ತೆ, ಆ ಶಕ್ತಿಯಾದದ್ದನ್ನ ನಾವು ಹೇಗೆ ಆಧ್ಯಾತ್ಮಿಕ ಶಕ್ತಿಯಾಗಿ ಬದಲಾಯಿಸ್ಕೊಳ್ಬಹುದು, ಮತ್ ಹೇಗ ಆ ಆಧ್ಯಾತ್ಮಿಕ ಶಕ್ತಿ ಕೂಡ ಈ ಲೌಕಿಕ ಬದುಕಿಗೆ ಹೇಗೆ ಉಪಯೋಗ ಆಗತ್ತೆ ಅನ್ನೋದನ್ನ ಯಾರಿಗಾದ್ರೂ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಅವ್ರೆಲ್ರೂ ಪ್ರಾಣ ಸಂಯಮ ಮಾಡ್ಲೇಬೇಕು. ಇಷ್ಟು ಮಾತ್ರ ಹೇಳ್ಬಲ್ಲೆ. ಇನ್ನೊಮ್ಮೆ ಹೇಳ್ತೀನಿ ನಾನು ಇದನ್ನ. ನಮ್ಗೆ ಆಹಾರ ಯಾಕೆ ಬೇಕು ಅಂತಂದ್ರೆ ನಾನು ಬದುಕಬೇಕಾದ್ರಿಂದ ಆಹಾರ ಬೇಕು ಅಂತ ಹೇಳ್ತೀವಿ. ಶಕ್ತಿ ಬೇಕಾದ್ರೆ ಆಹಾರ ಬೇಕು ಅಂತ ಹೇಳ್ತೀವಿ. ಬದುಕ್ಲಿಕ್ಕೆ ಶಕ್ತಿ ಬೇಕು ಅಂದ್ರೆ ಆಹಾರ ಬೇಕು ಅಂತ. ಹಾಗೇನೆ ಉಸಿರಾಟ ಮಾಡಿದ್ರೆ ಮಾತ್ರ ಬದುಕ್ತೀವಿ ಅನ್ನೋದು ಕೂಡ ಕಾನ್ಸೆಪ್ಟ್ ಇದೆ. ಉಸಿರಾಟ ಮಾಡುವಾಗ ನಾವ್ ಏನೋ ಒಂದನ್ನು ತಗೋತೀವಿ, ಏನೋ ಒಂದನ್ನು ಬಿಡ್ತೀವಿ ಅನ್ನೋದು ಕಾನ್ಸೆಪ್ಟ್. ಕೆಲವರು ಅದನ್ನ ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ ಅಂತಾರೆ. ಕೆಲವರು ಗಾಳಿ ಮಾತ್ರನೇ ತಗೋತೀವಿ ಅಂತಾರೆ. ಕೆಲವರು ನಾವೇನೂ ತಗೊಳಲ್ಲ ಅಂತ ಹೇಳ್ತಾರೆ. ಆದ್ರೆ ಏನೋ ಒಂದ್ ತಗೋತೀವಿ, ಏನೋ ಒಂದ್ ಬಿಡ್ತೀವಿ. ಆದ್ರೆ ತಗೊಂಡದ್ದನ್ನ ನಾವು ಒಳಗಡೆ ತಗೊಂಡಾಗ ಅದನ್ನ ಪ್ರಾಣ ಅಂತ ಅನ್ಕೋತೀವ. ಅದು ಹೇಗೆ ಶಕ್ತಿ ಆಗತ್ತೆ, ಆ ಶಕ್ತಿ
ಪ್ರಾಣಶಕ್ತಿಯಾಗಿ ಹೇಗೆ ನಮ್ಮ ಆಧ್ಯಾತ್ಮಿಕ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಬರೀ ಆಧ್ಯಾತ್ಮ ಆದ್ರೆ ಸಾಕ? ಆ ಆಧ್ಯಾತ್ಮಿಕ ಶಕ್ತಿ ಕೂಡ ನಮ್ಮ ಲೌಕಿಕ ಬದುಕನ್ನು ಕೂಡ ಹೇಗೆ ಅತ್ಯುತ್ತಮ ಮಾಡತ್ತೆ ಅನ್ನೋದನ್ನ ತಿಳ್ಕೊಬೇಕಾಗಿ ಇರುವಂತ ಪ್ರತಿ ವ್ಯಕ್ತಿಯೂ ಕೂಡ ಈ ಕಾರ್ಯಕ್ರಮವನ್ನ ಮಾಡ್ಲೇಬೇಕು. ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ ಎಲ್ರಿಗೂ? ಹೌದು ಹೌದು. ನಮ್ಮ ಆತ್ಮ ಬಂಧುಗಳಿಗೆ ನೀವು ತುಮಕೂರಿಂದ ಬಂದು ಮಮತಾ ಅಂತ ನಿಮ್ಮ ಪರಿಚಯ ನೀವು ಹೇಳಿದ್ದನ್ನ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ತಮ್ಮ ನನ್ನ ತಮ್ಮ ಪರಿಚಯವನ್ನ ಮಾಡ್ಕೊಳ್ಳಿಲ್ಲ, ನನ್ನ ಪರಿಚಯವನ್ನ ಮಾಡ್ಕೊಳ್ಳಿಲ್ಲ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಆಗೋಗಿತ್ತು. ನನ್ನ ಹೆಸರು ಮಮತಾ ಅಂತ ಹೇಳಿ. ಹಿಂದೂ ಚೈತನ್ಯನ ನಿರಾಹಾರ ಸಂಯಮದ ಮೂಲಕ ನನಗೆ ಪರಿಚಯ ಆಯ್ತು. ನಾನೀಗಲ್ಲಿ ಆಚಾರ್ಯ ಆಗಿ ಇದ್ದೇನೆ. ಪರಮಶಿವನ ದಯೆಯಿಂದ, ಗುರುಗಳ ಒಂದು ದಯೆಯಿಂದ ನಾವು ಹಿಂದೂ ಚೈತನ್ಯ ಕಾರ್ಯಕ್ರಮಗಳನ್ನ ಪ್ರತಿ ಮನೆಗೂ, ಪ್ರತಿ ಆಸಕ್ತ ಆಧ್ಯಾತ್ಮಿಕವನ್ನ ಕಲಿಬೇಕು ಅಂತ, ನಿಜವಾದ ಹಿಂದೂ ಅಥೆಂಟಿಕ್ ಆಧ್ಯಾತ್ಮಿಕತೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋಂಥವ್ರಿಗೆ ಇದನ್ನೆಲ್ಲದನ್ನು ತಲುಪಿಸ್ಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಇದ್ದೀವಿ. ನಂತರ ನಾನು ಗುರುಕುಲದಲ್ಲೂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾನು ಅಟೆಂಡ್ ಮಾಡಿದ್ದೇನೆ. ಹಾಗೆ ಗುರುಗಳ ಜೊತೆಗೆ ನಮಗೆ ಸುದೈವ ಏನು ಅಂತಂದ್ರೆ ನಾವೆಲ್ಲರೂ ಕುಂಭಮೇಳಕ್ಕೆ ಹೋಗಿದ್ವಿ ಹೋದ್ ಸರಿ. ಅದು ಒಂದು ಅದ್ಭುತವಾದ ಜರ್ನಿ. ಸಾಧ್ಯ ಆದ್ರೆ ನಾನು ಪ್ರಾಣ ಸಂಯಮದ ಕಡೇ ದಿನದಲ್ಲಿ ನಾನು ಅದರದ್ದು ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಅರ್ಧ ಗಂಟೆಯ ಸಮಯದಲ್ಲಿ ಸದ್ಯ ಕನ್ವಿನ್ಸ್ ಹೇಳ್ತೀನಿ. ನನ್ನ ಜರ್ನಿ ಹಿಂದೂ ಚೈತನ್ಯ ಮೇಲೆ ಸುಮಾರು ತಿಂಗಳಿಂದ ಪ್ರಾರಂಭ ಆಯ್ತು. ಅದಾದ ನಂತರ ಅದ್ಭುತಗಳೇ ನನ್ನ ವರ್ಕನ್ನ 2 ಭಾಗ ಮಾಡ್ಬೋದೇನೋ ನಾವು. ಬಹುಶಃ ಒಂದು ಹಿಂದೂ ಚೈತನ್ಯಮಿಗೆ ಬರೋದಕ್ಕಿಂತ ಮುಂಚೆ ಒಂದು ಹಿಂದೂ ಚೈತನ್ಯ ಪರಿಚಯ ಆಗಿ ಹಿಂದೂ ಚೈತನ್ಯದಲ್ಲಿ ಒಂದು ಭಾಗ ಆದ ನಂತರದ ಒಂದು ಬದುಕು ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಮ್ಮ ಬದಲಾವಣೆಗಳಿದೆ. ಅದೆಲ್ಲವೂ ಮತ್ತೆ ಗುರುಗಳ ಪಾದಕ್ಕೆ ಸಮರ್ಪಿತ, ಪರಶಿವನ ಒಂದು ಸಂಕಲ್ಪ. ಹಾಗಾಗಿ ನಾವಿಲ್ಲೆಲ್ಲರೂ ಇದ್ದೀವಿ. ಈ ನಾಳೆಯಿಂದ 3 ದಿನಗಳ ಕಾಲ ನಿಮ್ ಜೊತೆಲಿ ನಾನೇ ಇರ್ತೀನಿ. ಕನ್ನಡದಲ್ಲಿ ನಿಮ್ಗೆ ಈ ವಿಷಯಗಳನ್ನ ನಾನೇ ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ. ಅದು ಗುರುಗಳ ದಯೆಯಿಂದ. ಇದು ಪರಿಚಯ ಆಯ್ತು. ಕೇಳಿಸ್ಕೊಂಡ್ರಲ್ಲ ಆತ್ಮ ಬಂಧುಗಳಿಗೆ. ನಿಮಗೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಖಂಡಿತ ಕೇಳಿ, ಅವ್ರನ್ನ ಅದಕ್ಕೆ ಉತ್ತರ ನೀಡ್ತಾರೆ. ಸೊ ದಯವಿಟ್ಟು ನಿಮ್ಮ ಪ್ರಶ್ನೆ ನೀವು ಬಾಯಿ ಬಿಟ್ರೇನೆ ಅವ್ರಿಗೆ ಗೊತ್ತಾಗತ್ತೆ. ಯಾರು ಕೂಡ ಮುಜುಗರ ಪಡ್ಬೇಡಿ. ಇದ್ರಲ್ಲಿ ಏನೂ ಇಲ್ಲ. ಇದು ಕಲ್ತ್ರೆ ನಮಗಷ್ಟೇ ಅಲ್ಲ, ನಮ್ಮ ಕುಟುಂಬಕ್ಕೆ ಕೂಡ ಇದು ಸಹಕಾರಿ. ಪ್ರಾಣ ಸಂಯಮ ಅನ್ನೋದು ಅಷ್ಟು ಪ್ರೀಶಿಯಸ್, ತುಂಬಾ ಬೆಲೆ ಬಾಳುವಂತ ಒಂದು ಪ್ರೋಗ್ರಾಮ್ ಇದು. 3 days ನಡೆಯುತ್ತೆ. ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಖಂಡಿತ ಕೇಳಿ. ಗ್ರೂಪ್ ಅಲ್ಲಿ ಕೇಳೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಖಂಡಿತ ನೀವು ಅಡ್ಮಿನ್ಸ್ಗೆ ಕಾಲ್ ಮಾಡ್ಬಿಟ್ಟು ಕೇಳ್ಬಹುದು. ಥ್ಯಾಂಕ್ ಯು. ಯಾವ ಪ್ರಶ್ನೆಯೂ ಚಿಕ್ಕದಲ್ಲ, ಯಾವ ಪ್ರಶ್ನೆಯೂ ದೊಡ್ಡದಲ್ಲ, ಯಾವ ಪ್ರಶ್ನೆಯೂ ಸಿಲ್ಲಿ ಅಲ್ಲ, ಯಾವ ಪ್ರಶ್ನೆಯೂ ಇಂಪಾರ್ಟೆಂಟ್ ಅಲ್ಲ. ಅನ್ಇಂಪಾರ್ಟೆಂಟು ಅಲ್ಲ, ಇಂಪಾರ್ಟೆಂಟ್ ಕೂಡ ಅಲ್ಲ. ಪ್ರಶ್ನೆ ಮಾತ್ರನೇ. ಹಾಗಾಗಿ ನಿಮ್ಮ ಯಾವುದೇ ಪ್ರಶ್ನೆಗಳಾಗಿದ್ರೂ, ನಿಮ್ಮ ಆ ಸಂದೇಹಗಳು, ಗೊಂದಲಗಳು, ಗೋಜಲಗಳು ಯಾವುದೇ ಇದ್ರೂ ಮುಕ್ತವಾಗಿ ಕೇಳಬಹುದು. ಈಗ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಬಹುದು, ನಿಮ್ಗೆ ಕೇಳಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ, ಅಥವಾ ಗ್ರೂಪ್ ಅಲ್ಲಿ ಕೂಡ ಹಾಕ್ಬಹುದು. ಯಾವುದೇ ರೀತಿಯ ಸಮಸ್ಯೆಗಳಿಗೂ. ಮತ್ತೆ ನಮ್ಮಲ್ಲಿ ಹೀಲಿಂಗ್ ಟವರ್ ಅಂತ ಒಂದಿದೆ ಅಂತ ಹೇಳಿದೆ. ಅದನ್ನ ನೀವು ಎಲ್ಲೂ ಹೋಗ್ಬೇಕಾದಿಲ್ಲ. ನಿಮ್ಮಲ್ಲಿ ನೀವೆಲ್ಲಿದ್ದೀರೋ ಅಲ್ಲೇ ಅಲ್ಲಿಗೆ ನಿಮ್ಗೆ ಈ ವಿಷಯಗಳ ಒಂದು, ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಒಂದು ಸೊಲ್ಯೂಷನ್ ಸಿಗತ್ತೆ. ನಾನ್ ಹೇಳೋದೇನು ಅಂತಂದ್ರೆ, ಮತ್ತೆ ಇದೆಲ್ಲ ಎಲ್ಲಿಂದ ಬರ್ತಿದೆ ಅಂತಂದ್ರೆ, ಡೈರೆಕ್ಟ್ ಆಕ್ಸೆಸ್ ಫ್ರಮ್ ಪರಮೇಶ್ವರ. ನಮಗೆ ಯಾವುದೇ ಬೇರೆ ಇಲ್ಲ. ಕೇಳಿಸ್ತಿದ್ಯಲ್ಲ? ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆ. ಕೊನೆಯದಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳ ಹೆಸರೇನು, ಅವರು ಎಲ್ಲಿರ್ತಾರೆ, ಇದು
ನೀವು ಮಾಡ್ತಿದ್ದೀರಾ, ಅದು ನಿಮ್ಮ ಹೆಸರಾಯ್ತು, ಅವರ ಹೆಸರೇನು, ಗುರುಗಳ ಹೆಸರು, ಅವರ ಪರಿಚಯ ಹೇಳ್ಬಿಟ್ಟು ಖುಷಿ ಆಗುತ್ತೆ ಅಂತ. ನಮ್ಮಲ್ಲಿ ಕನ್ನಡದವ್ರಿಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಅನ್ಕೋತೀನಿ. ಇಲ್ಲಿರೋರ್ಗೆ ಒಂದಷ್ಟು ಜನ ಹೊಸಬ್ರು ಇದ್ದೀರಿ. ನಾನು ಗುರುಗಳ ಪಾದಕ್ಕೆ ಸಮರ್ಪಿತ ಅಂತ ಹೇಳಿದೆ, ನಮ್ಮ ಹಿಂದೂ ಚೈತನ್ಯ ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳಿದೆ. ಇದೆಲ್ಲದಕ್ಕೂ ಶಿವನ ಪ್ರೇರಣೆ ಅನ್ನೋ ತರ ಪರಶಿವರ ಪ್ರೇರಣೆಯಿಂದ ಪ್ರಾರಂಭವಾದಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇದು ಕಳೆದ ಒಂದು 3.5-4 ವರ್ಷದಿಂದ ಸುಮಾರು 4,000-5,000 ಜನಕ್ಕೆ ಆಧ್ಯಾತ್ಮಿಕ, ಆರೋಗ್ಯ ಮತ್ತು ಮಾನಸಿಕ ಒಂದು ವಿಷಯಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ, ಅದು ಹಿಂದೂ ಅಥೆಂಟಿಕ್ ಪದ್ಧತಿಯಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಅಂತಾನೆ ಚೈತನ್ಯ ಗುರೂಜಿ ಅಂತ ಹೇಳಿ ಹೈದರಾಬಾದ್ ಮೂಲದವರು, ಅವರು ಹೈದರಾಬಾದಲ್ಲೇ ಇರ್ತಾರೆ. ಅವರು ಕನ್ನಡ ಅಂದ್ರೆ ಬರೋದಿಲ್ಲ, ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅರ್ಥ ಆಗುತ್ತೆ. ಅವರು ನಮ್ಗೆ ಮೂಲ ಅಲ್ಲಿಂದಲೇ ನಾನು ಮಾತಾಡ್ತಾ ಇದ್ದೀನಿ, ಇದೆಲ್ಲದಕ್ಕೂ ಸೋರ್ಸ್ ಅವರೇನೆ. ನಾನು ಸುಮ್ಮನೆ ಒಂದು ಮಾಧ್ಯಮ ಮಾತ್ರನೇ. ಕೇಳಿಸ್ತಿದ್ದೀನ? ಹಲೋ, ಕೇಳಿಸ್ತಿದೆಯಲ್ಲ? ನಾನ್ ಮಾಧ್ಯಮ ಮಾತ್ರನೇ. ಆಮೇಲೆ ಗುರುಗಳು ಒಂದು ಗೋಶಾಲೆ ನಡೆಸ್ತಾರೆ. ಹಾಗೇನೆ ಈ ನಿರಾಹಾರ ಸಂಯಮ ಮತ್ತು ಎಲ್ಲ ರೀತಿಯ ಸಂಯಮಗಳನ್ನ ಅವರು ಜನಗಳಿಗೆ ಹೇಳ್ಕೊಡ್ತಾರೆ. ಬಹಳ ವಿಷಯಗಳಲ್ಲಿ ತುಂಬಾ ಸರಳ ಸಜ್ಜನ ವ್ಯಕ್ತಿತ್ವ. ಒಂದೇ ಮಾತಲ್ಲಿ ಹೇಳುವುದಾದ್ರೆ, ಡಾಂಬಿಕತನ ಇಲ್ಲದೆ ಆಧ್ಯಾತ್ಮಿಕವನ್ನ ಹಂಚ್ಲಿಕ್ಕೆ ಅಂತಲೇ ದೇವರು ಇಂಥ ವ್ಯಕ್ತಿಗಳನ್ನ ಆಗಾಗ ಸೃಷ್ಟಿ ಮಾಡಿ ಭೂಮಿ ಮೇಲೆ ಕಳಿಸ್ತಾನೆ ಅನ್ನೋದಕ್ಕೆ ಪ್ರತಿರೂಪ ಅನ್ನೋ ತರ ಇದ್ದಾರೆ. ಡಾಂಬಿಕತನ ಇಲ್ಲ, ತುಂಬಾ ನೇರ ನಡೆ, ಅವ್ರ ವ್ಯಕ್ತಿತ್ವವೇ ಒಂದು ವಿಶೇಷ. ಅವರ ಒಂದು ಮಾರ್ಗದರ್ಶನದಲ್ಲಿ ಹಿಂದೂ ಚೈತನ್ಯ ಮುಂದುವರಿತಾ ಇದೆ. ನಾವೆಲ್ಲರೂ ಆಚಾರ್ಯರಿದ್ದೇವೆ, ಸುಮಾರು ಒಂದು 40-50 ಜನದಷ್ಟು ಆಚಾರ್ಯರಿದ್ದೇವೆ. 4 ಜನ ಆಂಧ್ರದಿಂದ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದಷ್ಟು ಬೆಳವಣಿಗೆ ಒಂದು 10-15 ಜನ ಇದ್ದೇವೆ. ಹಾಗಾಗಿ ಕರ್ನಾಟಕದಲ್ಲೂ ಬಹಳ ಜನ ಆಚಾರ್ಯರಾಗಬೇಕು ಅಂತ ನಮ್ಮ ಗುರುಗಳ ಸಂಕಲ್ಪ. ಮಮತಾ ಅವ್ರೆ, ವಾಯ್ಸ್ ಕ್ಲಿಯರ್ ಇಲ್ಲ. ಈ ಕ್ಲಿಯರ್ ಇದೆಯಾ? ಈಗ ಕ್ಲಿಯರ್ ಇದೆ. ಹಲೋ, ಕ್ಲಿಯರ್ ಇದೆ. ನಾವು ಸಾಮಾನ್ಯವಾಗಿ ಗೊತ್ತಾದ್ರೆ ಆಧ್ಯಾತ್ಮದಲ್ಲಿ ನಮಗೆ ತುಂಬಾ ಗೊತ್ತು ಅನ್ನೋ ತರ ನಾವು ಫೀಲ್ ಆಗಕ್ ಶುರು ಮಾಡಿದ್ವಿ. ಮತ್ತ ಆ ವಿಷಯದ ಆಳಕ್ಕೆ ಯಾರನ್ನಾದ್ರೂ ಕಳಿಸ್ಲಿಕ್ಕೆ ಬಿಡ್ಲಿಕ್ಕೆ ಗುರು ಆದ್ರೂ ಯೋಚನೆ ಮಾಡ್ತಾರೆ. ನೀವು ನನಗೆ ಆಶ್ರಮ ಬೇಡ, ವ್ಯಕ್ತಿಯನ್ನ ಆಶ್ರಮ ಆಗಬೇಕು, ವ್ಯಕ್ತಿಯ ಶಕ್ತಿ ಇಂದಲೇ ನನ್ನ ಪ್ರತಿಯೊಬ್ಬ ವ್ಯಕ್ತಿಯು ನನಗೆ, ಪ್ರತಿಯೊಬ್ಬ ಆಚಾರ್ಯ ನನಗೆ ಒಂದೊಂದು ಆಶ್ರಮ ಇದ್ದ ಹಾಗೆ ಅಂತ ಹೇಳಿ ನಮ್ಮ ಗುರುಗಳ ಒಂದು ಕಾನ್ಸೆಪ್ಟ್. ಹಾಗಾಗಿ ತುಂಬಾ ವಿಶೇಷ ಇದೆ ಇಲ್ಲಿ. ನಾನ್ ನೋಡಿರೋ ಬೇರೆ ಬೇರೆ ಆಧ್ಯಾತ್ಮಿಕ ಸಂಸ್ಥೆಗಳ ಬಗ್ಗೆ ನಾನು ಕೇಳಿದ್ದೆ ಹೊರತು ಯಾವತ್ತು ಅದರ ಆಳಕ್ಕೆ ಹೋದದ್ದು ಅಥವಾ ಅದರ ಪರಿಚಯಾತ್ಮಕ ಕಾರ್ಯಕ್ರಮಗಳನ್ನು ಕೇಳಿದ್ದು ಇಲ್ಲ. ಆದ್ರೆ ನನಗೆ ತುಂಬಾನೇ ವಿಶೇಷ ಅನ್ಸಿದ್ದು, ನಾನು ಪರಿಚಯ ಆದದ್ದು ಮತ್ತೆ ನನ್ನ ಬದುಕನ್ನ ಬದಲಾಯಿಸಿದ್ದು, ತುಂಬಾ ಪಾಸಿಟಿವ್ ವೇ ಅಲ್ಲಿ ಬದಲಾಯಿಸಿದಂತ ಒಂದು ಸಂಸ್ಥೆ ಅಂದ್ರೆ ಹಿಂದೂ ಚೈತನ್ಯ ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳ್ಬೋದು. ಇಲ್ಲಿ ಮುಕ್ತವಾದ ಅವಕಾಶಗಳಿದೆ. ನೀವು ರಿಚುವಲ್ ಇಂದ ಸ್ಪಿರಿಚುವಲ್ ಎಡೆಗೆ ತುಂಬಾ ಈಸಿಯಾಗಿ ಹೊರಟೋಗ್ತೀರಾ, ಗೊತ್ತಾಗಲ್ಲ. ಏನೋ ಕುತ್ಕೊಂಡು ಜಪ ಮಾಡಿ ನಿಮ್ಮೆಲ್ಲ ಕೆಲಸಗಳನ್ನ ಬಿಡಿ, ಒಂದತ್ರ ಕುತ್ಕೊಳ್ಳಿ, ಏನೋ ಸಾಧನೆ ಮಾಡಿ ಅಂತ ಅನ್ನುವಾಗ ಸಾಧಿಸಿದ್ ಮಾತ್ರನೇ ನೆನಪಿರುತ್ತೆ, ಫ್ರಸ್ಟ್ರೇಷನ್ ಉಳಿಯುತ್ತೆ. ಇಷ್ಟು ಸಾಧಿಸಿದ್ರು ನನಗೆ ಅಷ್ಟು ಸಿಗಬೇಕಿತ್ತು, ಇಷ್ಟು ಸಿಗಬೇಕಿತ್ತು ಅಂತ ಅನ್ನೋದು ಉಳಿಯುತ್ತೆ ಹೊರತು ದಾರಿ ಸಾಗ್ತಾ ಅಂತಂದ್ರೆ ನಾವ್ ಅಲ್ಲೇ ಇರ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ. ನಿಮ್ಮ ದಿನಚರಿಯಲ್ಲಿ ನೀವು ಇದ್ಕೊಂಡು ಸರಳವಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು
ತುಂಬಾ ಉನ್ನತವಾದ ಆಧ್ಯಾತ್ಮಿಕ ಅನುಭವಗಳನ್ನ ಕೂಡ ನಿಮ್ಮ ಸರಳ ಜೀವನದಲ್ಲಿ ಪಡಿಬಹುದಾದಂತ ಒಂದು ಪರಿಚಯ, ಆ ಒಂದು ಟೆಕ್ನಿಕ್ ಅನ್ನು ನಿಮ್ಗೆ ಇಲ್ಲಿ ಪರಿಚಯ ಮಾಡ್ಕೊಡ್ತಾರೆ. ಹಾಗಾಗಿ ಈ ಸಂಸ್ಥೆ ತುಂಬಾನೇ ವಿಶೇಷ. ನಾರ್ಮಲಿ ಅನ್ಸುತ್ತೆ ಇಷ್ಟೊಂದಿದೆಯಪ್ಪ ಮಾರ್ಕೆಟ್ ಅಲ್ಲಿ, ಅದಂತೆ ಇದಂತೆ ಅಂತ ಹೇಳಿ ಅದ್ ಎಲ್ಲದನ್ನು ಬಿಟ್ಟು ಇದಕ್ಕೆ ನಾವ್ ಯಾಕೆ ಸೇರ್ಬೇಕು, ಅಥವಾ ಇದನ್ನೇ ನಾವ್ ಯಾಕೆ ಕಾರ್ಯಕ್ರಮವನ್ನ ನಾವು ಅಟೆಂಡ್ ಮಾಡ್ಬೇಕು, ಇದ್ರಲ್ಲಿ ಏನಂತ ವಿಶೇಷ ಇದೆ ಅಂತ ಹೇಳುವಾಗ, ನಾವು ನಮ್ಮ ಹಿಂದೂ ಚೈತನ್ಯ ಸಂಸ್ಥೆಯ ಮೂಲ ಉದ್ದೇಶವೇ ತುಂಬಾ ವಿಶೇಷ. ಹಿಂದೂಗಳನ್ನ ಜಾಗೃತರನ್ನಾಗಿ ಮಾಡ್ಬೇಕು, ಹಿಂದೂಗಳಾಗಿ ಮಾಡ್ಬೇಕನ್ನೋದು ದೊಡ್ಡ ಸಮಸ್ಯೆ ಇದೆ. ನಾವು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹಿಂಜರಿಯುವಂತ ಬಹಳ ಜನ ಇದ್ರು. ಈಗೆಲ್ಲ ಸ್ವಲ್ಪ ಬದಲಾಗ್ತಿದೆ ಪ್ರಪಂಚ. ಆದ್ರೆ ನಾವು ಆಧ್ಯಾತ್ಮಿಕ ಮಟ್ಟದಲ್ಲಿ ಹಿಂದೂಗಳಾಗಬೇಕು ಅಂತ, ಹೀನ ಭಾವನೆಯನ್ನು ತೊರೆದು ಹಿಂದೂಗಳಾಗಿ ಬದುಕಬೇಕು ಅಂತ, ಅಶ್ರದ್ಧೆ ಇರಬಾರ್ದು ನಮ್ಮಲ್ಲಿ. ಆ ಒಂದು ಲೆವೆಲ್ಗೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬೇಕು, ನಮ್ಮನ್ನ ನಾವು ಆ ಉನ್ನತವಾದ ಮಟ್ಟಕ್ಕೆ ನಮ್ಮನ್ನ ನಾವು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅತ್ಯುನ್ನತ ಧ್ಯೇಯದೊಂದಿಗೆ ನಮ್ಮ ಹಿಂದೂ ಚೈತನ್ಯ ಆಧ್ಯಾತ್ಮಿಕ ಸಂಸ್ಥೆ ಕೆಲಸ ಮಾಡುತ್ತೆ. ಮತ್ತೆ ಇದಕ್ಕೆಲ್ಲ ಮೂಲ ಸೋರ್ಸ್ ಯಾರು ಅಂದ್ರೆ ಗುರುಗಳು ನಮ್ಗೆ ತುಂಬಾ ವಿಶೇಷವಾಗಿ ಹೇಳ್ತಾರೆ. ಏನು ಅಂತಂದ್ರೆ, ಎಲ್ಲನೂ ಹೇಳ್ಕೊಟ್ಟು ಎಲ್ಲನೂ ಮಾಡಿ ಕೂಡ ಇದನ್ನೇನು ನಾನು ಹೇಳ್ಕೊಡ್ಲಿಲ್ಲ, ಎಲ್ಲ ಪರಮಶಿವ ನನಗ್ ತೋರಿಸಿದ್ರು ದಾರಿ, ನಿಮಗೆ ಹಿಂಗೆ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆ ಸರಳತೆ, ಆ ಸಮರ್ಪಣೆ, ನಂದೇನು ಅಲ್ಲ ನಿಂದೇ ಎಲ್ಲ ಅನ್ನೋ ಒಂದು ಸಮರ್ಪಣೆಯಿಂದ ಸಿಗುವಂತ ಒಂದು ಸಂಕಲ್ಪಿತ ಫಲಗಳೇನಿದೆಯಲ್ಲ, ಅದು ಅದ್ಭುತ. ಅದನ್ನ ಅನುಭವಿಸ್ಬೇಕಂತಾದ್ರೂ ನೀವು ಪ್ರಾಣ ಸಂಯಮ ಮಾಡ್ಬೇಕು. ಏನು ಬೇಡಪ್ಪ ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಆ ಸರಳತೆ, ಆ ಸಜ್ಜನಿಕೆಯ ಒಂದು ಸಮರ್ಪಿತ ವಿಷಯಗಳನ್ನ ನೀವು ಹೇಳುವಾಗ ಅದು ಹೇಗಿರುತ್ತೆ ಅಂತ ಅನುಭವಿಸ್ಲಿಕ್ಕಾದ್ರೂ ನೋಡ್ಲಿಕ್ಕಾದ್ರೂ ಒಮ್ಮೆ ಪ್ರಾಣ ಸಂಯಮವನ್ನು ಮಾಡಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ, ಅದ್ರ ಆಳ ಎಷ್ಟಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳ್ತಾ, ಸಮಯ ಬಹಳ ತಗೊಂಡೆ ಅನ್ಸುತ್ತೆ. ಇನ್ಯಾರ್ದಾದ್ರೂ ಪ್ರಶ್ನೆಗಳಿದೆಯಾ? ಎಸ್, ಇನ್ಯಾರ್ದಾದ್ರೂ ಪ್ರಶ್ನೆಗಳಿದೆಯಾ? ನಿಮ್ಮ ಪ್ರಶ್ನೆಗಳನ್ನ ನೀವು ಗ್ರೂಪ್ ಅಲ್ಲೂ ಕೂಡ ಕೇಳಬಹುದು. ಮತ್ತೆ ನಿಮ್ಮ ಬಂಧು ಬಳಗದವ್ರಿಗೆ, ಬಳಗದವ್ರಿಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅನ್ನೋರಿಗೆ, ಈ ಕಾರ್ಯಕ್ರಮ ಅವರಿಗೆ ತುಂಬಾ ಅದ್ಭುತವಾದ ರಿಸಲ್ಟ್ ಅನ್ನು ಕೊಡಬಹುದು ಅನ್ನುವಂತ ಕಾರ್ಯಕ್ರಮಗಳಿಗೆ ಅನ್ನುವಂಥವ್ರಿಗೆ ನೀವು ಇದನ್ನ ಹಂಚಿ, ಪ್ರಸಾದದ ರೂಪದಲ್ಲಿ ಹಂಚಿ. ನಾನು ಹೇಳೋದಿಷ್ಟೇ, ನಮ್ಗೆ ಯಾವ್ದೋ ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರಸಾದ ಸಿಗ್ತದೆ, ಈ ತಿಮ್ಮಪ್ಪನ ಪ್ರಸಾದ, ಹಂಚದಷ್ಟು ಪುಣ್ಯ. ಧರ್ಮಸ್ಥಳದ ಪ್ರಸಾದ ಎಷ್ಟು ಜನಕ್ಕೆ ಹಂಚ್ತಿರೋ ಅಷ್ಟು ಪುಣ್ಯ. ಹಾಗೆ ಇದು ಒಂದು ಪ್ರಸಾದ, ಪರಮಶಿವನ ಪ್ರಸಾದ, ಎಷ್ಟು ಜನಕ್ಕೆ ಹಂಚ್ತೀವೋ ಅಷ್ಟು ಪುಣ್ಯ. ಹಂಚದವನ್ಗೂ ಪುಣ್ಯ, ಪ್ರಸಾದ ಇಸ್ಕೊಂಡವನ್ಗೂ ಪುಣ್ಯ. ಆ ಒಂದು ಮನಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ಹಾಗಾಗಿ ಈ ಸಂಸ್ಥೆ, ಈ ಆಲೋಚನೆ ತುಂಬಾನೇ ವಿಶೇಷವಾಗಿ ಇರುವಂತದ್ದು ಅಂತ ಹೇಳ್ತೇನೆ. ಮತ್ತೆ ಯಾರಿಗೆಲ್ಲ ಹೇಳಿ, ಅದ್ಭುತವಾದಂತಹ ಇಂಥ ಪ್ರಾಣ ಸಂಯಮವನ್ನು ತೆಲುಗು, ಇಂಗ್ಲಿಷ್, ಹಿಂದಿ ಭಾಷೆಯಲ್ಲಿ ಮಾತ್ರ ಬಿಟ್ಟು ಕನ್ನಡ ಜನತೆಗೆ ಕನ್ನಡಗಾಗಿ ಅನುವಾದ ಮಾಡಿ ಇಷ್ಟೆಲ್ಲಾ ನೀವು ಹೇಳ್ತಿದ್ದೀರಾ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಾಳೆಯಿಂದ ಬರೋ 3 ದಿನಗಳ ಕ್ಲಾಸು ಅದ್ಭುತವಾಗಿ ಎಲ್ಲರೂ ಕಲಿಯೋಕೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಮತ್ತೆ ಇದು ಕನ್ನಡದವರಿಗೆ ನಾನು ಹೇಳಬೇಕು ಅನ್ನೋದು ನನ್ನ ಸಂಕಲ್ಪ ಅಲ್ಲ, ಪರಶಿವನ ಸಂಕಲ್ಪ. ಅದು ಗುರುಗಳ ಸಂಕಲ್ಪ. ಗುರು ಪರಶಿವ ಎಲ್ಲರೂ ಸೇರ್ಕೊಂಡು ನನಗೆ ಈ ಸಂಕಲ್ಪವನ್ನ ನೆರವೇರಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನೊಲ್ಲನು ಅಂತ ಒಂದತ್ರ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಗುರು ಅಂದ್ರೆ ಆ ಮಟ್ಟದ ಒಂದು ಯಾವಾಗ್ಲೂ ಗುರು ಬೇಸ್ ಗೊತ್ತಲ್ಲ, ಸಿಸ್ಟಮ್ ಅಂತ.
ಅಂದ್ರೆ ಗುರುಗಳಿಗೆ ಆ ಮಟ್ಟದ ಒಂದು ಆ ಗುರುಗಳ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಂತಹ ಒಂದೇ ಒಂದು ಸಂಸ್ಕೃತಿ ಯಾವ್ದಾದ್ರು ಇದ್ರೆ ಅದು ಹಿಂದೂ ಸಂಸ್ಕೃತಿ ಮಾತ್ರನೇ. ಆದ್ರೆ ದುರ್ದೈವನೋ ಅದು ನಮ್ಮ ದುರ್ದೈವನೇ ಅನ್ಕೊಳ್ಳಿ, ಆ ಗುರುಗಳಿಗೆ ಈಗಿನ ಒಂದು ಕಾಲದಲ್ಲಿ ಅಷ್ಟು ಬೆಲೆ ಇಲ್ಲ. ಆದ್ರೆ ನಮ್ಮ ಗುರುಗಳು ಮನೆ ವಿಶೇಷ ಸಂಯಮ, ನಿರಾಹಾರ ಸಂಯಮ, ಗುರುಕುಲ ಈ ತರ ಇದೆ. ಗುರುಕುಲದಲ್ಲಿ ಒಂದು ಸಣ್ಣ ಅನುಭವಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಎಷ್ಟೋ ಮನಸ್ಸಿನ ಭಾರ ಪ್ರತಿದಿನ ಗುರುಕುಲ ಕ್ಲಾಸಲ್ಲಿ ನಾ ಕೇಳಿದ ನಂತರ ಅನ್ಕೊಂಡ ಸಾವಿರಾರು ಜನ ಇದ್ದಾರೆ. ಸಾವಿರಾರು ಜನ ನಮ್ಮ ಸಾವಿರಾರು ಜನಗಳಿಗೆ ಗುರುಕುಲದ ಒಂದು ಕ್ಲಾಸ್ ನಿಮಗೆ ಸೊಲ್ಯೂಷನ್ ಆಗಿ ಕೆಲಸ ಮಾಡಿದೆ. ಅಷ್ಟು ಅದ್ಭುತವಾದ ವಿಷಯ ಮಂಡನೆ, ಅಷ್ಟು ಅದ್ಭುತವಾದ ಸೂಕ್ಷ್ಮತೆ, ಅದು ಆಗಲ್ಲ, ಅದ್ಭುತ ಅಷ್ಟೇ. ಅದನ್ನ ನಿಮಗೆ ಉಣಬಡಿಸ್ಬೇಕು ಅಂತ ಗುರು ಸಂಕಲ್ಪ. ಅದನ್ನ ನಮ್ಮ ಕನ್ನಡದ ಟೀಮ್, ಆಮೇಲೆ ನಾನು ಒಬ್ಳೆ ಮಾಡ್ತಿಲ್ಲ, ನಮ್ದೊಂದು ಟೀಮ್ ಇದೆ, ನಮ್ಮ ಬಳಗದವರೆಲ್ಲರೂ ಸೇರ್ಕೊಂಡು ಇದು ಜೇನು ಕೆಲಸ ಮಾಡಿದ ಹಾಗೆ ಇದೆ ಅಷ್ಟೇ. ನನ್ನನ್ನ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಷ್ಟೇ. ನನ್ನ ಹಿಂದಿನ ಕೆಲಸ ಬಹಳ ನನ್ನ ಬಳಗದವ್ರು ಮಾಡಿದ್ದಾರೆ. ಅವರೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಅಭಿನಂದಿಸ್ತೀನಿ. 7 ಗಂಟೆಗೆ ಪ್ರಾರಂಭ ಮಾಡೋಣ. 7ರಿಂದ ಸುಮಾರು 1 ಗಂಟೆ ಅಥವಾ 2 ಗಂಟೆ ಆಗುತ್ತೆ. ನಿಮ್ಮ ಎತ್ತಿಟ್ಕೊಂಡ್ಬಿಡಿ. ಒಳಗೆ ಆಗ್ಬೋದು ಅಂದ್ರೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಒಂದು 10-15 ನಿಮಿಷ ಆಗ್ಬೋದು. ಅಷ್ಟು ಬಿಟ್ರೆ ಹೆಚ್ಚು ಸಮಯ ತಿನ್ನೋದಿಲ್ಲ. ಹಾಗೂ ನಿಮ್ಗೆ ಏನಾದ್ರು ವಿಚಾರಗಳು ಬಂದು ಸಮಸ್ಯೆಗಳನ್ನ ಅದು ಯಾವುದೇ ಆಗಿರ್ಬೋದು, ಸೌಂಡ್ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಬರುವುದಿಲ್ಲ. ಕ್ಲಿಯರ್ ಬರ್ತದಲ್ಲ? ಹಾ, ವಿಡಿಯೋ ಆಫ್ ಮಾಡಿದ್ರೆ ಕ್ಲಿಯರ್ ಇದೆ. ಎಸ್, ಅಂದ್ರೆ ನೋಡಿ, ಶಿವನ ಸಂಕಲ್ಪ, ನೀ ಕಾಣುದು ಬೇಡ, ನಿನ್ನ ಶರೀರ ಬೇಡ, ಶಾರೀರ ಮಾತ್ರ ಸಾಕು ಅಂತ. ಖಂಡಿತ. ಈಗ ಶಾರೀರ ಅಂದ್ರೆ ಧ್ವನಿ, ಶರೀರ ಅಂದ್ರೆ ದೇಹ, ಶಾರೀರ ಮಾತ್ರ ಸಾಕು ಅಂತ. ಹಾಗಾಗಿ ನಿಮಗೆ ಯಾವುದೇ ಸಮಸ್ಯೆಯನ್ನ ನೀವು ಗ್ರೂಪ್ ಅಲ್ಲಿ ಕೇಳಬಹುದು. ಬೇರೆ ಬೇರೆ, ಈಗ ನಿರಾಹಾರ ಸಂಯಮ ಪ್ರಾರಂಭ ಆಗೋದು ಯಾವಾಗ, ಈ ತರದೆಲ್ಲ ವಿಷಯಗಳು ನಮ್ಗಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಗುರುಕುಲದ ಬಗ್ಗೆ ವಿಷಯಗಳು ಸಿಗ್ತಾ ಹೋಗುತ್ತೆ. ಲಕ್ಷ್ಮೀ ಸಂಯಮ, ಪ್ರಾಣ ಸಂಯಮ, ಮತ್ತೆ ಮುಂದೆ ಈ ತರದ್ದು ಸಾಕಷ್ಟು ವಿಷಯಗಳು ಬರ್ಲಿಕ್ಕಿದೆ. ಹಾಗೆ ಹೇಳದ್ನಲ್ಲ, ಪ್ರಸಾದ ಎಷ್ಟೆಷ್ಟು ಬರುತ್ತೋ, ಯಾವಾಗ ಬರುತ್ತೋ ರೆಡಿ ಇರ್ಬೇಕು, ತಗೊಂಡು ಪಾವನರಾಗ್ತಾ ಹೋಗುದಷ್ಟೇ ಅನ್ನೋದು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದ. ಮತ್ತೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಸಮಯ 8:15 ಆಯ್ತು. ಯಾವ್ದಾದ್ರು ಪ್ರಶ್ನೆಗಳಿದ್ರೆ 2 ನಿಮಿಷ ಕಾಯೋಣ. ನನ್ಗೆ ಏಕಮುಖ ಸಂವಾದ ಆಗಬಾರದು ಅನ್ನೋದಕ್ಕೋಸ್ಕರ ನಾನು ಪ್ರಶ್ನೆಗಳಿಗೆ ಅವಕಾಶ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಏಕಮುಖ ಸಂವಾದ ಆದ್ರೆ ನಿದ್ದೆ ಬರ್ಲಿಕ್ಕೆ ಅವಕಾಶ ಇರ್ತದೆ. ಕೇಳಿಸ್ಕೊಂಡೋದೇ ಆಯ್ತಾ, ನಾವೇನು ಕೇಳೋದಾಗ್ಲಿಲ್ವಾ ಅಂತ. ಪ್ರಶ್ನೆಗಳಿದೆಯಾ? ಎಸ್, ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕು. ನಾವಿಲ್ಲಿ ಯಾರ್ಯಾರೆಲ್ಲ ಈಗ ಅಟೆಂಡ್ ಆಗಿದ್ದೀವಿ, ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೀವಿ, ಮತ್ತೆ ರಿಜಿಸ್ಟರ್ ಅದೇ ಒಂದಷ್ಟು ಜನ ಇದ್ರೆ ಅವರು ಕೂಡ ನೀವು ನಿಮ್ಮ ಹೆಸರನ್ನ, ಫೋನ್ ನಂಬರ್ಗಳನ್ನ ನಿಮಗೆ ಪರಿಚಯ ಮಾಡಿಸಿದವರ
ನಮ್ಮ ರೇಣುಕಾ ಅಕ್ಕ ಇದ್ದಾರೆ, ಗೀತಲಕ್ಷ್ಮಿ ಅಕ್ಕ ಇದ್ದಾರೆ, ರಮಾ ಇದ್ದಾರೆ, ಪದ್ಮಲತಾ ಅವರಿದ್ದಾರೆ. ಹೀಗೆ ಅವರಲ್ಲಿ ನೇಮ್ ಅನ್ನ ರಿಜಿಸ್ಟರ್ ಮಾಡಿಸಿ ನಿಮ್ಮ ನಂಬರ್ಗಳನ್ನ ಕೂಡ ಅದರಲ್ಲಿ ಕೊಟ್ಟಿರಿ. ನಂತರ ಅದು ನಿಮ್ಮ ರಿಜಿಸ್ಟರ್ ಆಗಿರ್ಲಿ ಅನ್ನೋದು ಒಂದು ಕಾರ್ಯಕ್ರಮ, ಒಂದು ಉದ್ದೇಶ. ಎಸ್, ರೂಪಾ ಅಕ್ಕ ಮಮತಾ ಅವರೇ, ಅವರಿದ್ದಾರೆ. SR ಅಂತ ನೇಮ್ ಇದೆ, ಫುಲ್ ನೇಮ್ ಹಾಕಂತ ಹೇಳ್ಬೇಕು ಅವರಿಗೆ. ಇದು ಒಂದು ಜಾಯ್ನ್ ಆಗುವಾಗ ನಿಮ್ಮ ಪೂರ್ಣ ಹೆಸರು ಬರಬೇಕು. ಸಾಧ್ಯ ಆದ್ರೆ ನಿಮ್ಮ ಪೂರ್ಣ ಹೆಸರಿನೊಟ್ಟಿಗೆ ನಿಮ್ಮ ನೇಮ್ ಬರೋ ತರ ಒಳ್ಳೇದು. ಅಲ್ಲದೆ ನಿಮ್ಮ ಪೂರ್ಣ ಹೆಸರಂತೂ ಇರಬೇಕು. ಇದನ್ನ ಎಲ್ಲರೂ ಗಮನಿಸಿ. ನಂತರ ನೀವು ಸರಿಯಾದ ಸಮಯಕ್ಕೆ ಜಾಯಿನ್ ಆಗೋದು ತುಂಬಾ ಅವಶ್ಯಕ. ಮತ್ತೆ ಏಕಮುಖ ಡಿಸ್ಕಷನ್ ಆಗದೆ ನಿಮ್ಮಲ್ಲಿ ಬರುವಂತ ಪ್ರಶ್ನೆಗಳನ್ನ ಬರೆದಿಟ್ಕೊಂಡು ಕೇಳಬಹುದು, ಅಥವಾ ಹಾಗೆ ನಾನು ಹೇಳ್ತಾ ಇರುವಾಗ್ಲೇ ನಿಮ್ಗೆ ಪ್ರಶ್ನೆ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಚಾಟ್ ಬಾಕ್ಸ್ ಅಲ್ಲಿ ಸೆಂಡ್ ಮಾಡಬಹುದು. ಆ ಎಲ್ಲ ಪ್ರಶ್ನೆಗಳಿಗೂ ನಮ್ಗೆ ಇಲ್ಲಿ ಉತ್ತರ ಕೊಡ್ಲಾಗತ್ತೆ. ನಂತರ ನಿಮ್ಗಿಲ್ಲಿ ಒಂದಷ್ಟು ಪ್ರಾಕ್ಟೀಸಸ್ ಇರುತ್ತೆ. 2ನೇ ದಿವಸಕ್ಕೆ ನಿಮಗೊಂದು ಸಸಿ ಬೇಕಾಗತ್ತೆ. ಎಲೆಗಳಿಂದ ಕೂಡಿರುವಂತ ಒಂದು ಸಸಿ ಬೇಕು. ಅದರಲ್ಲಿ ಸಾಕಷ್ಟು ಎಲೆಗಳಿರ್ಬೇಕು. ಒಂದು ಚಿಕ್ಕ ತುಳಸಿಯ ಸಸಿ, ಅದು ನಿಮಗೆ ಅದನ್ನ ನಿಮ್ಮ ಜೊತೆಯಲ್ಲಿ ನೀವು ಇಟ್ಕೊಂಡಿರ್ಬೇಕು. ತುಳಸಿಯ ಸಸಿ ಅಂತಲೇ ಅಲ್ಲ, ಯಾವುದೇ ಸಸಿ ಆದ್ರೂ ನಡೀತದೆ. ಒಂದಷ್ಟು ಎಲೆಗಳು ಜಾಸ್ತಿ ಇರುವಂತ ಒಂದು ಸಸಿಯನ್ನ ನೀವು ಇಟ್ಕೊಂಡಿದ್ರೆ ಒಳ್ಳೆಯದು. ಆಹಾರದಲ್ಲಿ ಯಾವುದೇ ನಿರ್ಬಂಧನೆಗಳಿರೋದಿಲ್ಲ. ನಿಮ್ಮ ಯಾವುದೇ ಲೈಫ್ ಸ್ಟೈಲ್ ಅಲ್ಲಿ ಯಾವುದೇ ಎಸ್, ಪ್ಲೀಸ್ ಅನ್ಮ್ಯೂಟ್. ವೇಟ್, ಅರುಣಾಕ ಹ್ಯಾಸ್ ಅ ಡೌಟ್. ಪದ್ಮಮ್ಮ, ಹಾ ಎಸ್ ಎಸ್. ಹಲೋ, ಭೋಗ ಪದ್ಮಮ್ಮ. ಹಲೋ ಮೇಡಮ್, ನಾನು ಅರುಣ ಮಾತಾಡ್ತಾ ಇದ್ದೀನಿ. ಎಸ್ ಎಸ್, ಹೇಳಿ. ಕೇಳಿ ಅರುಣ ಅವ್ರೆ. ಕೇಳಿಸ್ತೈತಲ್ವಾ? ಕೇಳುತ್ತೆ ಹೇಳಿ. ಮೇಡಮ್ ಚೆನ್ನಾಗಿ ಹೇಳ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ನೀವು ಹೇಳ್ತಾ ಇರೋದು. ಹಲೋ, ನಿಮ್ಮ ಪ್ರಶ್ನೆ? ಹಲೋ ಮಮತಾ ಮೇಡಮ್, ಕೇಳಿಸ್ತಿದಾ? ಕೇಳಿಸ್ತಿದೆ, ಹೇಳಿ ನಿಮ್ಮ ಪ್ರಶ್ನೆ ಹೇಳಿ. ಅರುಣ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಕನ್ನಡ ಎಷ್ಟು ಜನ ಮಾತಾಡಿದಾರೋ ಹಾ, ಸ್ಪಷ್ಟ ಇಲ್ಲ, ಕೇಳ್ತಾ ಇಲ್ಲ ಅರುಣ ಅವ್ರೆ. ಅರುಣ ಅವ್ರೆ, ನಿಮ್ಮ ಪ್ರಶ್ನೆ? ಅರುಣ ಅವರೇ, ನಿಮ್ಮ ಪ್ರಶ್ನೆ ಕೇಳಿಸ್ತಾ ಇಲ್ಲ. ಇದ್ದಾರ ಅರುಣ ಅವರು? ಮಮತಾ ಅವ್ರಿಗೆ ಅನ್ಮ್ಯೂಟ್ ಆಗ್ತಾ ಇಲ್ಲ.
ಹಲೋ ಹಲೋ ಮೇಡಮ್ ಕೇಳಿಸ್ತಿದಾ? ಹಲೋ ಮಮತಾ ಮೇಡಮ್ ಕೇಳಿಸ್ತೈತಾ? ಸಾರಿ ಮೇಡಮ್, ನೆಟ್ ಪ್ರಾಬ್ಲಮ್ ಆಗಿತ್ತು. ಪರವಾಗಿಲ್ಲ ಹೇಳಿ. ಅದೇ ಮೇಡಮ್, ಮತ್ತೆ ಇವಾಗ ಕನ್ನಡ ಕ್ಲಾಸಸ್ ಇದಾವಲ್ಲ, ಕನ್ನಡ ಮಾತಾಡಿರ್ತಾರಲ್ವಾ, ಅದು ಸ್ವಲ್ಪ ವಿಡಿಯೋಸ್ ಸೆಂಡ್ ಮಾಡಿದ್ರೆ ಒಳ್ಳೇದು ಅಂತ. ಗ್ರೂಪ್ ಅಲ್ಲಿ ಎಲ್ಲಾರು ಕೇಳಿಸ್ಕೊಂತಾರಲ್ವಾ. ಖಂಡಿತ ಒಂದಷ್ಟು ವಿಡಿಯೋಗಳನ್ನ ನಾನು ಸೆಂಡ್ ಮಾಡುತ್ತಾನೆ. ನಮ್ಮ ಟೆಕ್ನಿಕಲ್ ಟೀಮ್ ವರ್ಕ್ ಮಾಡ್ತಿದೆ ಅದ್ರ ಮೇಲೆ. ಸೊ ವಿಲ್ ಬಿ ಸೆಂಡಿಂಗ್ ಇಟ್. ನಾವು ಅದನ್ನ ಕಳಿಸ್ತೇನೆ ಖಂಡಿತ. ಎಸ್, ಮತ್ತೆ ಇನ್ನಷ್ಟು ಪ್ರಶ್ನೆಗಳಿದೆಯಾ? ಹಲೋ, ಮತ್ತಿನ್ಯಾರಿಗೂ ಪ್ರಶ್ನೆಗಳಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಗ್ರೂಪ್ ಅಲ್ಲಿ ಕೇಳಬಹುದು. ಮತ್ತೆ ನೀವು ಯಾರಿಗಾದ್ರೂ ಇದನ್ನ ಸಜೆಸ್ಟ್ ಮಾಡ್ತೀರಿ ಅನ್ನುವಾಗ್ಲೂ ಕೂಡ ನೀವು ಸಜೆಸ್ಟ್ ಮಾಡಿ ಕೇಳಿ, ಅವರಿಗೂ ಕೂಡ ಒಂದು ಅವಕಾಶ ಆಗ್ಲಿ ಅಂತ ಹೇಳ್ತಾ ನಾವ್ ಈ ಕಾರ್ಯಕ್ರಮವನ್ನು ಮುಗಿಸ್ಬೋದಾ? ಗುರೂಜಿ, ಕ್ಯಾನ್ ವಿ ವೈಂಡ್ ಅಪ್? Yes, ma'am. Okay. So anyone, tomorrow at 7 a.m., right? 7 p.m. Guruji. 7 p.m. Yeah, sorry. 7 p.m. We'll be having this first day session, and if possible, can No, we please reply ask if anyone is here who has not signed up yet. Yeah. ಇಲ್ಲಿ ಯಾರಾದ್ರೂ ಇನ್ನೂ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ನಾವು ಫೀಸ್ ಅನ್ನ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅನ್ನೋಂಥವ್ರು ಇದ್ದೀವ? ಅಂತವ್ರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಥವಾ ಎಲ್ಲರೂ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅನ್ನೋಂಥವ್ರು ಇದ್ರೆ ನಾಟ್ ಎನ್ ಇಶ್ಯೂ. ಅಥವಾ ನೀವು ನಿಮ್ಮ ಬಳಗದಲ್ಲಿ ಯಾರಿಗಾದ್ರೂ ಹೇಳ್ತೀರಿ ಅಂತ ಆದ್ರೂ ಹೇಳ್ಬೋದು. ಅವರನ್ನು ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಯ್ತು. ನಾಳೆ ಸಾಯಂಕಾಲ 6 ಗಂಟೆವರೆಗೂ ಸಮಯ ಇರುತ್ತೆ, ನೀವು ರಿಜಿಸ್ಟರ್ ಮಾಡ್ಕೋಬಹುದು. Okay. Yes, Guruji. Can we wind off the session, Guruji? Yes, ma'am. And tomorrow we will be answering the question. I will be available to answer the questions. People have any questions, I will be available to answer the questions. Okay. At the end of the session. Guruji. Yes, Guruji. Yes, Guruji. No, wait. Tomorrow will be the introduction, day 1. So we'll do it one day. Among the 3 days, we'll do it one day. If you have the questions, I'll be available to answer the questions. But anyhow, it's over. We can wind it up. Thank you. Yeah, Guruji. Om Purnamada Purnamidam Purnat Purnamudachyate Purnasya Purnamadaya Purnamevavashishyate. Om Shanti Shanti.